साम्बजै नमः पार्वते हर हर महादेव। शिवाय नमः ओम नमः शिवाय अन्री एल्लरू शिवाय नमः ओम नमः शिवाय शिवाय नमः ओम नमः शिवाय शिवाय नमः ओम नमः शिवाय शिव ओम शिव ओम सच्चिदानंद 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 ओम ताली बार्स्री शिव ओम सच्चिदानंद ओम शिव ओम सच्चिदानंद ओम सच्चिदानंद सद्गुरुनाथ महाराज की, महात्मा बसवेश्वर महाराज की, मज्जगद्गुरु पंचाचार्य महाराज की, सद्गुरु शिवलिंग शिवाचार्य महाराज की, सद्गुरु बसवलिंग शिवाचार्य महाराज की। बोलो भारत माता की, सनातन धर्म की, पार्वती पदे हर 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 हर। ಎಲ್ಲರೂ ಅನ್ಬೇಕು, ಯಾರ ಅನಂಗಿಲ್ಲ ಅವರು ಮೂಕಾತಿರಿ. ಹರ 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 ಹರ. ಈಗ ಎರಡು ಕೈ ಎತ್ತಿ ಅನ್ಬೇಕು, ಹೀಗ ಹರ 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 ಹರ. त्रैलोक्य संपदाल्लेख समल्लेखन भित्ते सच्चिदानंद रूपाय शिवाय ब्रह्मणे नमः। यामावत्सर्वलोकानां प्रकृतिं शास्त्रपारग तां धर्मचारिणीं शंभो प्रणमामि परं शिवम्। वागर्थविव संपृक्तो वागर्थ प्रतिपत्तये जगत पितरौ वंदे पार्वती परमेश्वरौ। त्रिकाल ವಂದನೀಯ ಪ್ರಾತಸ್ಮರಣೀಯ ಪೂಜ್ಯ ಗುರುಗಳನ್ನು ಧ್ಯಾನಿಸಿಕೊಂಡು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಯುಗಾದಿ ಹಬ್ಬದ ನಿಮಿತ್ತ ಮಾಡಿಕೊಂಡು ಶಿವಪಾರ್ವತಿಯ ಯಾತ್ರಾ ಮಹೋತ್ಸವದ ಅಂಗವಾಗಿ ಇವತ್ತಿನ ದಿವಸ ತಾವೆಲ್ಲರೂ ಪಾಲ್ಗೊಂಡಿದ್ದೀರಿ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಪೂರ್ವದಲ್ಲಿ
ಹೆಡ್ಗಾಪುರ ಶ್ರೀಗಳು ಬಹಳ ವಿಸ್ತಾರವಾಗಿ ತಮಗೆ ಆಶೀರ್ವಚನವನ್ನು ಕೊಟ್ಟಿದ್ದಾರೆ. ನಮಗನಿಸಿರಲಿಲ್ಲ. ಪರಮ ಪೂಜ್ಯ ಶಟಸ್ಥಲ ಬ್ರಹ್ಮಿ ಸದ್ಗುರು ಶಿವಲಿಂಗ ಶಿವಾಚಾರ್ಯ ಸ್ವಾಮೀಜಿ ಹೆಡ್ಗಾಪುರ್ ಬಹಳ ವಿದ್ವಾನ್ರು. ಅಷ್ಟೇ ನಮ್ರತಾ, ಅಷ್ಟೇ ಶಾಂತಿ, ಅಷ್ಟೇ ಸಮಾಧಾನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಎಷ್ಟೇ ಶ್ರೀಮಂತರಿರಲಿ ಗರೀಬರಿರಲಿ ಎಲ್ಲರಿಗೆ ಸಮದೃಷ್ಟಿನೇ ನ್ಯಾಹಾಳಿ ಅನ್ನುವ ಹಾಗೆ ಇಡೀ ಜೀವನ ಹೆಡ್ಗಾಪುರ ಶ್ರೀಗಳು ನಡೆಸ್ಕೊಂಡು ಬಂದರು. ಅದೇ ರೀತಿಯಾಗಿ ಅವರ ಒಂದು ನಿರೀಕ್ಷಣೆಯಲ್ಲಿ ಇವತ್ತಿನ ದಿವಸ ಅಮೃತಾನಂದ ದಾರುಕಲಿಂಗ ಶಿವಾಚಾರ್ಯ ಕ್ಷೀರ ಸಿಂಧು ತೀರಿ ಚಾತಕಾಚಿ ರಾಣೆ ತರಿ ಮೇಘಾವಿಣೆ ತ್ರಿಷಾಕಾಂತ ಅನ್ನುವ ಹಾಗೆ ಹುಡುಕಾಡಿ ಹುಡುಕಾಡಿ ಇವತ್ತು ಅವರ ನುಡಿಮುತ್ತುಗಳನ್ನು ಕೇಳಿ ನಮಗನಿಸ್ತು, ಏಯ್ ಅದು ಆಟ ಬಂದ್ ಮಾಡ್ರು ಯಾವ ನಾವು ಅವ್ರದವ್ರಿಗೆ ಹತ್ತದ ನಮಗೆ ಹತ್ತ. ಆ ಹಾಡೋರು ಹಾಡ ಅಂತಾರೆ. ಈಗ ಅಪ್ಪರಿನ ಬಿಡ್ತಾರೆ ಪ್ರವಚನ, ನಮಗೆ ಹಾಡ ಕೊಡ್ತಾರೆ ಅಂತ ಅವ್ರಿಗೆ ಅನಿಸ್ತದ. ಅವ್ರಂತಾರೆ ಚಂದ ಗಾಳಿ ಸಿಕ್ಕದ ಯಾಕೆ ಬಿಡಬೇಕು, ಹೊಡೆತಿ ಮಾರಿ ಕುಣಿನೇ ಕುಣಿಬೇಕು. ಏನು ಇರಲಿ, ಇದು ಯಾತ್ರಾ ಮತ್ತು ಜಾತ್ರಾ, ಶಿವಪಾರ್ವತಿಯ ಜಾತ್ರಾ, ಶಿವಪಾರ್ವತಿಯ ಯಾತ್ರಾ. ಯಾತ್ರಾ ಮತ್ತು ಜಾತ್ರಾ ಏನಪ್ಪ ವ್ಯತ್ಯಾಸ ಸ್ವಲ್ಪ ತಿಳ್ಕೋಬೇಕು. ಯಾತ್ರಾ ಅಂದರೆ ಶಿವನ ಸ್ಮರಣೆ ಮಾಡಿ ಶಂಭು ಪಾರ್ವತಿಯ ಆಶೀರ್ವಾದ ಪಡ್ಕೊಳ್ಬೇಕು, ಪೂಜ್ಯ ಗುರುಗಳ ಆಶೀರ್ವಾದ ನಮಗೆ ಸಿಗಬೇಕು ಅನ್ನತಕ್ಕಂಥ ಉದ್ದೇಶ ಇಟ್ಕೊಂಡು ಈ ಪಾರ್ವತಿಯ ಶಿವಪಾರ್ವತಿಯ ಸನ್ನಿಧಾನಕ್ಕೆ ಯಾರು ಬರ್ತಾರೋ ಅವ್ರದ್ದು ಯಾತ್ರಾ. ಗುರ್ತಾಯ್ತಾ? ಯಾತ್ರಾ ಅಂದ್ರೆ ಯಾ ಅಂದ್ರೆ ಬಾ, ತರ ಅಂದ್ರೆ ನಿಂದು ಜೀವನ ಸಫಲ ಆಗಲಿ ಅಂತ, ತರುಣ ಉಪಾಯ ಅಂತಾರೆ. ಅದಕ್ಕೆ ಜಾತ್ರೆ ಅಂದ್ರೆ ಏನು? ಅದು ಕುಣಿಯೋದೇ ಜಾತ್ರೆ, ಇದು ನೋಡೋದೇ ಜಾತ್ರೆ. ಅದೇನು ಗೊಂಬಿ ಕಟ್ರಿ ಏನು ಕಟ್ರ ಜಾರಬಂಡಿ ಅದ. ಹಾ, ನಾ ಅಂತ ನಮ್ಕಿನ್ನ ದೊಡ್ಡವ ಯಾವನೋ ಬಂದು ನಿಂತಾನಲ್ಲಿ. ಅದಕ್ಕೆ ಜಾತ್ರಾ ಮಾಡೋರು ಬಹಳಷ್ಟು ಜನ ಇರ್ತಾರೆ, ಯಾತ್ರಾ ಮಾಡೋರು ಬಹಳಷ್ಟು ಕಡಿಮೆ ಇರ್ತಾರೆ. ಇಲ್ಲಿಯವರೆಗೆ ನಾವು ಏನು ಕೇಳಿದ್ದೀವಿ ಪೂಜ್ಯ ಗುರುಗಳ ಆಶೀರ್ವಚನ, ಪ್ರತಿಯೊಂದು ಮಹತ್ವವಾಗಿರತಕ್ಕಂಥ ವಿಚಾರ ತಮ್ಮೆದುರಿಗೆ ಇಟ್ಟಿದ್ದಾರೆ ಅವರು. ಇವತ್ತು ಮೊದಲಿನ ಕಾಲಕ್ಕೆ ಹೊಟ್ಟಿಗೆ ಅನ್ನ ಇದ್ದಿದ್ದಿಲ್ಲಂದ್ರೂ ಕೂಡ ಆನಂದದ ಸಮಯ, ಆನಂದದ ಜೀವನ ಅವರು ಸಾಗಿಸ್ತಾ ಇದ್ರು. ಈಗೇನು ಹೊಟ್ಟಿಗೆ ಕಡಿಮಿಲ್ಲ, ಬಟ್ಟಿಗೆ ಕಡಿಮಿಲ್ಲ, ಮನೆಗೆ ಕಡಿಮಿಲ್ಲ, ಉಳ್ಳಕ್ಕೆ ಕಮ್ಮಿಲ್ಲ, ತಿಲ್ಲಕ್ಕೆ ಕಮ್ಮಿಲ್ಲ. ಅಷ್ಟೇ ಅಲ್ಲ, ಇದಕ್ಕೂ ಕಮ್ಮಿ ಇಲ್ಲ. ಏನ್ರಿ, ಮಾಲ್ ಹೊಡೆಯೋದನ್ನು ಕಡಿಮೆ ಇಲ್ಲ. ಎಲ್ಲ ಇದ್ರೂ ಕೂಡ ಸಮಾಧಾನ ಇಲ್ಲ.
ಯಾಕೆ ಸಮಾಧಾನ ಇಲ್ಲ? ಏನಪ್ಪ ಕಾರಣ ಏನು? ಏನು ಕಾರಣ? ನಿಮಗೆ ಸಮಾಧಾನ ಬೇಕಾ ಅಥವಾ ಬೇಡ ಅಷ್ಟೇ ಹೇಳ್ರಿ. ಯಾರಿಗೆ ಬೇಡ ಆಗ್ಯದ ಸಮಾಧಾನ? ಎಲ್ಲರಿಗೂ ಶಾಂತಿ ಬೇಕು, ಎಲ್ಲರಿಗೂ ಸಮಾಧಾನ ಬೇಕು, ಎಲ್ಲರಿಗೂ ಟೆನ್ಷನ್ ಫ್ರೀ ಬೇಕು, ಎಲ್ಲರಿಗೂ ದುಡ್ಡು ಬೇಕು. ಆದ್ರೆ ಬೇಕು ಅಂತೀವಿ, ಯಾಕೆ ಸಿಗುತ್ತಾ ಇಲ್ಲ ಅನ್ನತಕ್ಕಂಥದ್ದು ವಿಚಾರ ಮಾಡ್ತಾ ಇಲ್ಲ. ಮೊದಲಿನ ಕಾಲಕ್ಕೆ ಗುರುಕುಲಗಳಿದ್ದು, ಗುರುಕುಲ್. ಆ ಗುರುಕುಲದಲ್ಲಿ ಏನು ಶಿಕ್ಷಣ ಆಗ್ತಿತ್ತು ಅಂತಂದ್ರೆ, ಅಲ್ಲಿ ತನ ಆವಾಜ್ ಬರ್ಲಾಗತ್ತದಿಲ್ಲ ನಿಮಗೆ? आवाज आवाज सुनाई दे रही क्या सबको वहां पे? नहीं तो हिंदी में बात करना चाहिए. ಎರಡೇ ಮಾತು ಕೇಳಬೇಕು, ಪರಂತು ಹೊಟ್ಟಿ ಒಳಗೆ ಹಾಕೋಬೇಕು. ಆಗಿನ ಕಾಲಕ್ಕೆ ಗುರುಕುಲದಲ್ಲಿ ನಿಮ್ಮ ಎಲ್ಲ ಮಕ್ಕಳಿಗೆ ಒಯ್ದು ಬಿಡುತ್ತಿದ್ರು. ಕೇಳ್ರಿ ಅವರೇ, ಅಲ್ಲಿ ಶಿಕ್ಷಣ ಏನು ಕೊಡ್ತಿದ್ರು ಅಂತಂದ್ರೆ, ಈಗ ಗುರುಗಳು ಹೇಳಿದ್ರಲ್ಲ, ತಾಯಿಗೆ ಯಾವ ರೀತಿಯಾಗಿ ಪ್ರೀತಿ ಮಾಡಬೇಕು, ತಂದೆಗೆ ಯಾವ ರೀತಿಯಾಗಿ ಪ್ರೀತಿ ಮಾಡಬೇಕು, ಸಮಾಜಕ್ಕೆ ಯಾವ ರೀತಿಯಾಗಿ ಪ್ರೀತಿ ಮಾಡಬೇಕು, ದೇಶಕ್ಕೆ ಯಾವ ರೀತಿಯಾಗಿ ಪ್ರೀತಿ ಮಾಡಬೇಕು, ಗುರುಗಳನ್ನು ಯಾವ ರೀತಿಯಾಗಿ ಪ್ರೀತಿ ಮಾಡಬೇಕು, ದೇವರನ್ನ ಯಾವ ರೀತಿಯಾಗಿ ಪ್ರೀತಿ ಮಾಡಬೇಕು ಅನ್ನತಕ್ಕಂಥದ್ದೇ ಶಿಕ್ಷಣ ಇರ್ತಿತ್ತು. ಈಗ ಅದು ಇಲ್ಲ, ಅದು ಈಗಿಲ್ಲ. ಏನು? ತಾಯಿ, ತಂದಿ, ಬಂಧು ಬಳಗ, ಅಳಗ, ಸಮಾಜ ಎಲ್ಲ ದೂರ ಮಾಡ್ತಾ ಇದ್ದಾರೆ. ಬರೀ ಶಿಕ್ಷಣ ಶಿಕ್ಷಣ ಶಿಕ್ಷಣ, ಬರೀ ಅಭ್ಯಾಸ, ಕಂಟಿನ್ಯೂ ಅಭ್ಯಾಸ. ಈಗ ಕಡ್ಯಾಳದಿಂದ ಬಂದಿ ನಾನು, ಕಡ್ಯಾಳಕ್ಕೆ ಹೋಗಿದ್ದೆ. ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಅವ, ಆದ್ರೆ ಅಲ್ಲಿ ಬರೀ ಓದು 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 ಓದು. ಓದಿ ಮಾಡವೇನಿದಿ? ಅದಕ್ಕೆ ಈ ಲೌಕಿಕ ಶಿಕ್ಷಣ ಪಡ್ಕೊಂಡು ತಾಯಿ ತಂದೆಯನ್ನು ದೂರ ಮಾಡಿ ಏನು ಅಮೇರಿಕಾ ಹೊರಗಿನ ದೇಶಕ್ಕೆ ಹೋಗಿ ಅವು ಸತ್ತರೂ ಬರೋದಿಲ್ಲ, ಅಪ್ಪ ಸತ್ತರೂ ಬರೋದಿಲ್ಲ. ಏನ್ರಿ? ಕಲ್ತವ್ರದ್ದು ಲೆಕ್ಕ ಏನಾಗ್ಯದಪ್ಪ ಅಂತಂದ್ರೆ ಬಹಳ ವಿಚಿತ್ರ ಆಗ್ಯದ. ಒಬ್ಬ ಇಂಜಿನಿಯರ್ ಆದ, ಒಬ್ಬ ಡಾಕ್ಟರ್ ಆದ. ಅಚಾನಕ್ ತಂದಿ ದೇಹ ಬಿಟ್ರು. ಎಲ್ಲ ಪ್ರಾಪರ್ಟಿ ಹಂಚಿಕೆ ಆದ ನಂತರ ತಾಯಿ ತಂದಿದ್ದು ಹಂಚಿಕೆ ಆಯಿತು. ತಾಯಿ ಒಬ್ಬರು ಪಾಲನ ಪೋಷಣೆ ಮಾಡಬೇಕು, ತಂದೆ ಒಬ್ಬರು ಮಾಡಬೇಕು. ಅಚಾನಕ್ ತಂದಿ ಹಾಲ್ಟ್ ಫೇಲ್ ಆಗಿ ಹೋದ್ರು. ಅವಾಗ ತಾಯಿ ಉಳಿದಳು. ಒಬ್ಬ ಜಗಳ ತೆಗೆದ, ಏನಪ್ಪ ಹಂಚಿಕೆ ಆಗ್ಯದ, ಪರಂತು ತಂದಿ ಹೋದ ಮೇಲೆ ತಾಯಿ ಒಬ್ಬಕ್ಕಿನೇ ಹೇಳ, ಮತ್ತು ನಾನು ಒಬ್ಬನೇ ಹೆಂಗ ಆಕಿನ ಪಾಲನೆ ಮಾಡಲಿ? ಅವಾಗ 4 ಮಂದಿ ಪಂಚರು ಏನು ಮಾಡಿದ್ರು ಅಂತಂದ್ರೆ, ಆ ತಾಯಿಯನ್ನು ಹಂಚಿಕೆ ಮಾಡಿದ್ರು. 1 ತಿಂಗಳ ನೀ ಇಟ್ಕೋ, 1 ತಿಂಗಳ ಇವ್ರಿಟ್ಲಿ. ಅದು ಜನವರಿ ಇತ್ತು. ಜನವರಿ ತಿಂಗಳದಾಗ ಒಬ್ಬರು ಇಟ್ಕೋಬೇಕು, ಫೆಬ್ರವರಿದಾಗ ಒಬ್ಬರು ಇಟ್ಕೋಬೇಕು. ಹಂಚಿಕೆ ಆಯಿತು. ಆ ಜನವರಿದಾಗ ಏನು ಮಾಡೋದಂದ್ರೆ ಜಗಳ ತೆಗೆದಂತ ಆ ಪಂಚರಿಗೆ, ನೀವೇನು ಕರೆಕ್ಟ್ ಲೆಕ್ಕ ಹಾಕಿ ನಂದು ಹಿಸಾಬ್ ಮಾಡಿಲ್ಲ ನೀವು ಅಂತೇಳಿ. ಯಾಕೆ? ಏನಾಗ್ಯದ?
ಫೆಬ್ರವರಿದಾಗ 28 ದಿನನೇ ಇರ್ತಾವ, ಆ ಜನವರಿದಾಗ 31 ದಿನ ಇರ್ತಾವ. 2-3 ದಿನ ನಾ ಹ್ಯಾಂಗ ಆಕಿಗೆ ಸಂಭಾಳಿಸಲಿ ಅಂತಂತಾವ. ವಿಚಾರ ಮಾಡ್ರಿ, 2 ದಿನ ತಾಯಿ ಸೇವಾ ಮಾಡಬೇಕಾದ್ರೆ ಇಷ್ಟು ತಕ್ಲೀಫ್ ಆಗ್ಲಕತ್ತದ. ಏನು ಧರ್ಮ ಇವ್ರು ಕಲಿಸಿದಾರ ವಿಚಾರ ಮಾಡ್ರಿ. ತಂದೆ ತಾಯಿ ಸಲಹಲ್ ಬಲ್ಲಾತನೇ ಧಾರ್ಮಿಕಂ, ಧರ್ಮವಂತ ಆತ ಯಾರು ತಾಯಿ ತಂದೆಯನ್ನು ಸಲ್ತಾರೋ. ಅದಕ್ಕೆ ಅಂಥ ಒಂದು ಈ ಯಾತ್ರೆಯ ಮುಖಾಂತರವಾಗಿ ಇಲ್ಲಿ ನಾವು ಎಲ್ಲ ಕೂತ್ಕೊಂಡಿದ್ದೀವಿ. ಅದಕ್ಕೆ ಎಲ್ಲ ಪ್ರಕಾರವಾಗಿರತಕ್ಕಂಥ ಇಲ್ಲಿ ವ್ಯವಸ್ಥೆ ಇದೆ. ಪ್ರಸಾದದ ವ್ಯವಸ್ಥೆ, ಪ್ರವಚನದ ವ್ಯವಸ್ಥೆ, ಆಟದ ವ್ಯವಸ್ಥೆ, ಪಾಠದ ವ್ಯವಸ್ಥೆ, ದುಕಾನದ ವ್ಯವಸ್ಥೆ. ಆದರೆ ಇಲ್ಲಿ ಮಹತ್ವವಾಗಿರತಕ್ಕಂಥ ಅಂಗ ಯಾವುದು ಅಂತ ಈ ಜಾತ್ರೆಯೊಳಗ ವಿಚಾರ ಮಾಡಬೇಕು. ಪಹವೋ ವಿಚಾರ ಕರುಣೀಯ. ಏನು ವಿಚಾರ? ಒಂದು ಸಣ್ಣ ಉದಾಹರಣೆ ಹೇಳಿ ನಾವು ವಿರಾಮ ಮಾಡ್ತೀನಿ. ಅವ್ರದ್ದು ಬಹಳ ಸುಂದರ ಕಲಾಕಾರರು, ಹಮೇಶ ಅವರು ಭೇಟಿ ಆಗ್ತಾರೆ. ಏನು ಹೆಸರು? ರೇವಣ ಸಿದ್ದಯ್ಯ ಮತ್ತು ಜೋಡಿ. ಭಾಳ ಜನ ನಂಬಲ್ಲಿ ನಮಗೆ ಮಕ್ಕಳಿಲ್ರಿ ಅಂತ ಅಳ್ಕೋಂತು ಬರ್ತಾರೆ. ಮಕ್ಕಳಿಲ್ರಿ ಅಂತ ಸಾವಕಾಶ ಅಳ್ಕೋತ ಬರ್ತಾರೆ. ಮಕ್ಕಳಾದ ಮೇಲೆ ಜೋರ್ದಾಗ ಅಳ್ಕೋತ ಬರ್ತಾರೆ. ಯಾಕ? ಮಕ್ಕಳಿಲ್ಲ ಅಂತ ಟ್ಯೂನಿಂಗ್ ಕಮ್ಮಿ ಇರ್ತದೆ. ಮಕ್ಕಳಾದ ಮೇಲೆ ಜೋರಾಗಿ ಅಳದ ಏನು ಕಾರಣ ಅಂತಂದ್ರೆ ಆ ಮಕ್ಕಳ ದುಃಖ ತಾಳಲಾರದ ಬಟ್ಟಿಗೆ ಅವ್ರು ಅಳ್ಕೋತ ಬರ್ತಾರ. ಅವಾಗೂ ಸಾಯ್ಬೇಕನ್ಸಕತ್ತಿತ್ರಿ ಗುರುಗಳೇ, ಈಗೂ ಸಾಯ್ಬೇಕನ್ಸಕತ್ತದ. ಈಗ ಮಕ್ಕಳು ಹುಟ್ಟ್ಯಾವ ಅಂತವ್ ಯಾಕೆ ಹುಟ್ಟ್ಯಾವ ಅಂತ ತಿಳ್ಕೊಂಡು ಭಾಷೆ ಹಾಕೊಂಡು ಸಾಯ್ಬೇಕಂತ ಅನ್ಸಕತ್ತದ ಅಂತ ಹೇಳ್ಕೊಳಗತ್ತ ನೋಡ್ರಿ. ಅದಕ್ಕೆ ಏನಾದರೂ ಹಂಗೆ ತಿಳ್ಕೊಬಾರ್ದು. ರೇಣುಸಿದ್ದೇಶ್ವರ ಸ್ವಾಮಿಯವರು ಅವರಿಗೂ ಕೂಡ ಶಿವಪಾರ್ವತಿಯ ಸೇವೆ ಮಾಡಿದ ಫಲ ಆದಷ್ಟು ಬೇಗ ಭಗವಂತ ಅವರಿಗೆ ಕೃಪೆ ತೋರಬೇಕು. ಒಂದು ಉದಾಹರಣೆ ಹೇಳ್ತಾ ಇದ್ದೆ ತಮಗ. ಈ ಸನ್ನಿವೇಶ ಇಲ್ಲಿ ಮಹತ್ವವಾಗಿರತಕ್ಕಂಥ ವಿಚಾರಧಾರೆ ಯಾವುದು ಅಂತ ಒಂದು ಸಣ್ಣ ಕಥೆ ಹೇಳ್ತೀನಿ ರೀ ಅವರೇ. ಅಮ್ಮ ಎಲ್ಲರಿಗೂ ಕನ್ನಡ ವ್ಯವಸ್ಥಿತ, ನನಗೆ ಅಷ್ಟು ಕನ್ನಡ ಮಾತಾಡಿ ಅಭ್ಯಾಸ ಇಲ್ಲ. ಆದ್ರೂ ಕೂಡ ಇಲ್ಲಿ ಪಕ್ಕದಲ್ಲೂ ಕುಂತಾರಲ್ಲ ಕನ್ನಡ ಮಾತಾಡೋರು, ಅದರ ಸಲುವಾಗಿ ಸ್ವಲ್ಪ ಕನ್ನಡ ಜೊಕ್ಕೋತೀನಿ ಅವ್ರ ಕಡೆಯಿಂದ, ಚಾರ್ಜಿಂಗ್ ಮಾಡ್ಕೊಳ್ತೀನಿ. ಮರಾಠಿ ಮಾತಾಡಿ 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 ಮರಾಠಿ ಅಭ್ಯಾಸ ಆಗ್ಯದ. ಇರಲಿ. 3 ಜನ ಅಣ್ಣತಮ್ಮರಿದ್ರಮ್ಮ. ಅವರೇ ಕೇಳ್ರಿ ಎಲ್ಲರೂ. 3 ಜನ ಅಣ್ಣತಮ್ಮರಿದ್ರು. ಬಹಳ ಪ್ರೀತಿ ಪ್ರೇಮದಿಂದ ವ್ಯವಹಾರ ಮಾಡ್ತಿದ್ರು. ತಂದೆ ಬಹಳಷ್ಟು ಗಳಿಸಿದ್ದ. ಸಣ್ಣ ಮಗಂದು ಮದಿಯಾಗಿತ್ತು ಮತ್ತು ದೊಡ್ಡ ಮಗಂದು ಮದಿಯಾಗಿತ್ತು. ಆದರೆ ಮಧ್ಯಂತರ ಇರತಕ್ಕಂಥ ಹುಡುಗಂದು ಮದುವೆ ಆಗಿರಲಿಲ್ಲ. ಸಣ್ಣ ಮಗನ ಹೆಂಡತಿ ಮತ್ತು ದೊಡ್ಡ ಮಗನ ಹೆಂಡತಿ ಇಬ್ರು ಜಗಳ ಆಡಕತ್ರು ಗಂಡದೇರಿಗೆ. ನಮಗ ಬ್ಯಾರೆ ಆಗದ, ನಮಗ ಒಂದು ಜಾಗದಾಗ ಇರೋದಿಲ್ಲ. ಅವಾಗ ತಂದಿಗೆ ಈ ಕಿರಿಕಿರಿ ತಾಳಾರದ ಬಟ್ಟಿಗೆ ಅವ ವಿಚಾರ ಮಾಡದ, ಇನ್ನೊಬ್ಬನು ಮದಿ ಆಯಿತು ಅಂತಂದ್ರೆ ನಿಮಗೆ ಎಲ್ಲರಿಗೂ ಬ್ಯಾರೆ ಮಾಡಮ್ಮಪ್ಪ, ಒಂದು ಮದಿನೇ ಆಗಿಲ್ಲ ಅಂದ್ರೂ ಕೇಳ್ತಾ ಇರಲಿಲ್ಲ. ನಮಗ ಹಂಚಿಕೆ ಮಾಡಲೇಬೇಕು. ತಂದೆ ಒಂದು ಉಪದೇಶ ಹೇಳದ, ನನ್ನ ಜೀವನದಲ್ಲಿ
ಇಂಥ ಒಂದು ದೊಡ್ಡ ವ್ಯಕ್ತಿ ಆಗಬೇಕಾದ್ರ, ನಾನು ಗಳಿಸಬೇಕಾದ್ರ ಒಂದೇ ಒಂದು ಕಾರಣ, ಅವು ನಮ್ಮ ಗುರುಗಳು ನಮ್ಮ ತಂದೆಗೆ ಆ ಮಾತುಗಳು ಹೇಳಿದರು. ಆ ಮಾತುಗಳು ನಮ್ಮ ತಂದೆ ನನಗೆ ಹೇಳಿದಾರ. ಆದರೆ ಮಕ್ಕಳೇ, ನಿಮ್ಮ 3 ಜನರಲ್ಲಿ 100 ಎಕರೆ ಜಮೀನು, ಆ ಜಮೀನು ಕೊಡಬೇಕಾದ್ರೆ ನಾನು ಇಬ್ಬರಿಗೆ ಹಂಚುತ್ತೀನಿ. ಆದರೆ ಗುರುಗಳು ಕೊಟ್ಟಿರತಕ್ಕಂಥ ಮಾತು ಅವರಿಗೆ ಮಾತೇ ಕೊಡ್ತೀನಿ, ಅವರು ಉಪದೇಶ ಕೊಡ್ತೀನಿ, ಅವನಿಗೆ ಮತ್ತೆ ಏನೂ ಕೊಡಕ್ಕಾಗಲ್ಲ ಅಂತ. ಆ ಊರಾಗಿನ ಜನ ವಿಚಾರ ಮಾಡಿದ್ರು, ಎಂಥ ಮೂರ್ಖಿದ್ದೀಯಪ್ಪ, ಆ 3 ಮಾತುಗಳು ತೊಗೊಂಡು 100 ವರ್ಷ ಬದುಕಬೇಕಾದ್ರೆ ಹೆಂಗೆ ಸಾಧ್ಯ ಅದ? ಇದು ಎಂಥ ನಿನ್ನ ಹಂಚಿಕೆ, ಇದು ನಮಗೆ ಯೋಗ್ಯ ಇಲ್ಲ ಅಂತ ತಿಳ್ಕೊಂಡು ಎಲ್ಲ ಹೇಳ್ತಾ ಇದ್ದಾಗ ಅವರು ಅಣ್ಣತಮ್ಮರು ವಿಚಾರ ಮಾಡಿದ್ರು. ಅವನದಂತೂ ಮದಿ ಆಗಿಲ್ಲ, ಅವನಿಗೆ ಗುರುಗಳು ಉಪದೇಶ ಕೊಟ್ಟರೆ ನಡೀತದ, ಪರಂತು ನಮಗೆ ಹೆಂಡ್ರು ಮಕ್ಕಳು ಆಗಂಥ ಪೊಸಿಷನ್ ಅದ. ಈಗೆಲ್ಲ ಹೆಂಡ್ರಂತೂ ಆಗ್ಯಾರೆ, ಈಗ ಮಕ್ಕಳಿಗೆಲ್ಲ ಸಂರಕ್ಷಣೆ ಮಾಡಬೇಕು, ನಮಗೆ ಹೊಲ ಮನಿನೇ ಬೇಕು, ನಮಗೆ ಗುರುಗಳ ಮಾತಿಂದ ಅವಶ್ಯಕತೆನೇ ಇಲ್ಲ ಅಂತಂದ್ರಂತ. ಆವಾಗ ಆ ಹುಡುಗಂದ, ನಂದೇನು ಮದಿ ಆಗಿಲ್ಲ, ಮುಂಜಿ ಆಗಿಲ್ಲ, ಏನೂ ಆಗಿಲ್ಲಪ್ಪ, ಅದಕ್ಕೆ ಏನು ನಿಮಗೆ ಉಪದೇಶ ಮಾಡ್ಯಾರಲ್ಲ ನಿಮ್ಮ ಅಪ್ಪಗ ಗುರುಗಳು, ಅವರು ನಿಮಗೇನು ಉಪದೇಶ ಮಾಡ್ಯಾರ ಅದೇ ಉಪದೇಶ ನನಗೆ ಅವು 3 ಮಾತುಗಳು ಕೊಡ್ರಿ, ನನಗೇನೂ ಬೇಕಾಗಿಲ್ಲ ಅಂತಂದ್ರು. ಕೇಳ್ತಾ ಇದ್ದೀರಿ ಎಲ್ಲರೂ? ಏನು ಮುಂದಿನ ವರ್ಷ ಹೇಳಿ, ಇಲ್ಲಿ ಉಳಿದಿದ್ದೆಲ್ಲ ಇದೇ ವರ್ಷ ಹೇಳ್ಯಾಕ? ಯಾಕ ಅನುಕೂಲದ ಮಾತ ಕೇಳ್ಕೋಬೇಕು. ಜೀವನದಲ್ಲಿ ನಮಗೆ ಯಶಸ್ವಿ, ಐಶ್ವರ್ಯ, ಆನಂದ, ಸುಖ, ಶಾಂತಿ, ಸಮಾಧಾನ ನಮಗೆ ಸಿಗಬೇಕಾದ್ರೆ ನಾವು ಏನು ಅಪೇಕ್ಷೆ ಪಡಬೇಕು ಅದನ್ನು ಲಕ್ಷ್ಯ ಕೊಟ್ಟು ಕೇಳ್ರಿ. ಆವಾಗ ಆ ನಡುವಿನ ಮಗ ಹೇಳ್ದ, ಅಪ್ಪ ಅವರಿಗೆಲ್ಲ ಸಂಸಾರದ ಚಿಂತೆ ಹತ್ಯದ, ಅದಕ್ಕೆ ನೀವೇನು ಮಾಡ್ರಿ, ನನಗೆ ಫಕ್ತ ಉಪದೇಶ ಕೊಡ್ರಿ, ಅದರದ್ದೇನು ಅವಶ್ಯಕತೆ ಇಲ್ಲ. ಎಲ್ಲ ಊರಾಗಿನ ಜನ ಅಂದ್ರೆ ಇವ ಪಾಗಲಾಗ್ಯಾನ, ಇವನಿಗೆ ಏನು ಬುದ್ಧಿ ಇಲ್ಲ, 4 ಮಾತುಗಳು ತೊಗೊಂಡು ಏನು ಮಾಡ್ತಾನ ಅಂತ ವಿಚಾರ ಮಾಡಿ, ಆದ್ರಾಯ್ತು ಮಾಡ್ರಿ ಹಂಚಿಕೆ ಅಂತಕಿ ಹೇಳಿಕೆ ಹೊಂಟು ಹೋಗ್ಬಿಟ್ರು. ಸಮಾನವಾಗಿರತಕ್ಕಂಥ ಆ 2 ಅಣ್ಣತಮ್ಮರಿಗೆ ಹಂಚಿಕೆ ಮಾಡ್ದ. ತಂದಿ ಆ ಮಗನ ಹೆಗಲ ಮ್ಯಾಲ ಕೈ ಹಾಕಿ, ನಡೆಯೋ ಮಗ, ಈ ಮಾತುಗಳು ಬಹಳ ಗುಪ್ತವಾಗಿರತಕ್ಕಂಥ ಮಾತುಗಳವ, ಗುಪ್ತ ರಹಸ್ಯ, ಪರಮ ರಹಸ್ಯ, ಇದು ಬಹಳ ದೊಡ್ಡ ರಹಸ್ಯದ ಮಾತುಗಳವ, ಅದಕ್ಕೆ ಸ್ವಲ್ಪ ಬಾಜು ಆಗಿ ಹೋಗಿ ಹೇಳ್ತೀನಿ ನಡಿ ಅಂತೇಳಿ ಕರ್ಕೊಂಡು ಹೋದ್ರು. ಕೇಳ್ರಿ ಎಲ್ಲರೂ ಚಿತ್ತು ಕೊಟ್ಟು, ನಾಳೆಯಿಂದ ನಿಮ್ಮ ಮನೆಯೊಳಗ ಸುಖ ಶಾಂತಿ ಸಮಾಧಾನ ಬೇಕು ಅಂತಿದ್ರ ಇವತ್ತಿನ ಈ 4 ಮಾತುಗಳು ಕೇಳ್ರಿ. ಇಲ್ರಿ ಗುರುಗಳ ಕುಡಿಯೋದು ತಿನ್ನೋದು ಮಜಾ ಮಾಡೋದು ನಮಗೆ ಇದೇ ಚಲೋ ಅದಪ್ಪ ಅಂತಂದ್ರೆ ಕಿವಿ ಮುಚ್ಕೊಂಡು ಕೂಡ್ರಿ. ಏನ್ರಿ, ಯಾರಿಗೆ ಸಮಾಧಾನ ಅದ? ಯಾರ ಮನೆಯೊಳಗೆ ಸುಖ ಶಾಂತಿ ಅದ ಹೇಳ್ರಿ, ವಿಚಾರ ಮಾಡ್ರಿ. ಧನ್ಯತೆಯಾಚೆ ಸಂಸಾರ ಜೀತೆ ಗಜರ ನಾಮಾಚಿ. ಯಾರ ಸಂಸಾರ ಧನ್ಯದಪ್ಪ? ಯಾರ ಮನೆಯೊಳಗ ನಿರಂತರವಾಗಿ ಪೂಜಾ ಪಾಠ ಪ್ರಾರ್ಥನಾ ಜಪ ತಪ ಸತ್ಸಂಗ ಸದ್ಗುರುಗಳು ನಿರಂತರವಾಗಿ ಆಗಮನ ಮಾಡ್ತಾ ಇರ್ತಾರೋ ಅದು ಆ ಮನಿ ಧನ್ಯ, ಆ ಊರ ಧನ್ಯ, ಅದು ಸಂಸಾರ ಧನ್ಯ ಅಂತ ಹೇಳ್ತಾನೆ. ಅದಕ್ಕೆ ಹೆಗಲ ಮ್ಯಾಲ ಕೈ ಹಾಕಿ ಆ ಮಗನಿಗೆ ಕರ್ಕೊಂಡು ಹೋಗಿ ಕಣ್ಣೀರು ತೆಗೆದು, ಮಗ ಮಾತು ಬಹಳ ಸಣ್ಣ ಕಾಣಿಸ್ತವ, ಆದರೆ ಜೀವನದಲ್ಲಿ ಭವಿಷ್ಯದಲ್ಲಿ ನಿನ್ನ ಉತ್ಥಾನ ಮಾಡತಕ್ಕಂಥ ವಾಕ್ಯಗಳವ, ಅದಕ್ಕೆ ಕೇಳೋ ಮಗ ಅಂತ ತಿಳ್ಕೊಂಡು ಕರ್ಕೊಂಡೋಗಿ ಹೊಲಕ್ಕೆ ಕರ್ಕೊಂಡು ಹೋಗಿ ಗಿಡದ ನೆರಳಿಗೆ ಕುಂತು
ತಲೆ ಮ್ಯಾಲ ಕೈ ಇಟ್ಟು ನೆವರಿಸಿ, ನನ್ನ ಮಗ ತಾಯಿ ಅಂತೂ ಇಲ್ಲ, ಇವತ್ತು ನಿನಗೆ ತಕ್ಲೀಫ್ ಆಗಬಹುದು ಈ ಮಾತು ಕೇಳಿ, ನಿನಗೇನು ಪ್ರಾಪರ್ಟಿ ಕೊಟ್ಟಿಲ್ಲ ಅಂತ ತಿಳ್ಕೊಂಡು ನೀನು ವಿಚಾರ ಮಾಡಬೇಡ. ಯಾವಾಗ ನಾನು ಬ್ಯಾರೆ ಆಗಿದ್ದ ಆ ಸಮಯದಾಗನು ಕೂಡ ನನಗೆ ಈ 3 ಉಪದೇಶ ಅಷ್ಟೇ ತಗೊಂಡಿನಿ, ಇಂಥ ಪ್ರಗತಿ ನಾನು ಮಾಡ್ಕೊಂಡಿದ್ದೀನಿ ಮಗ, ಕೇಳು ಅಂತ ತಿಳ್ಕೊಂಡು ಆ ಮಗನಿಗೆ ಕಣ್ತುಂಬ ನೀರು ತೆಗೆದು ಹೇಳದಂತ. 1 ರೂಪಾಯಿ ಕೊಟ್ಟಂತ ಅವನ ಕೈದಾಗ, ಮೊದಲು ಬಂಗಾರದ ರೂಪಾಯಿ, 1 ತೊಲಿ ಬಂಗಾರದ ರೂಪಾಯಿ, ಇದು ಇಟ್ಕೋ, ಇದೇ ನಿನ್ನ ಪ್ರಾಪರ್ಟಿ ಅಂತ ತಿಳ್ಕೊಂಡು ಕೊಟ್ಟು 3 ಉಪದೇಶ ಮಾಡದ. ಕೇಳ್ರಿ ಎಲ್ಲರೂ ಚೆನ್ನಾಗಿ. ಮೊದಲನೇ ಉಪದೇಶ, ನೀ ಯಾವ ಊರಿಗೆ ಹೋಗು, ಎಲ್ಲೇ ಪ್ರವಾಸ ಮಾಡು, ನಿರಂತರವಾಗಿ ನಡ್ಕೊಂತ ಹೋದ್ರೂ ಕೂಡ ಹರ್ಕತ್ತಿಲ್ಲ. ಆದ್ರೆ ನಿನಗೆ ಯಾವಾಗ ಬ್ಯಾಸರ ಬಂತು, ಯಾವಾಗ ನಿನಗೆ ಥಕಾವಟ್ ಅನಿಸ್ತು, ನಿನಗೆ ಆಯಾಸ ಅನಿಸ್ತು ಅಂತಂದಾಗ ಹಾದಿ ಮ್ಯಾಲ ಕೂಡ್ಲದೆ ಒಂದು ಗಿಡದ ನೆಳ್ಳಿಗೆ ಹೋಗಿ ಬಾಜು ಕೂಡು ಅಂತ ತಿಳ್ಕೊಂಡು ಉಪದೇಶ ಮಾಡ್ದ. ಅವ ಅಂದ, ಇದು ಎಂಥ ದೊಡ್ಡ ಮಾತಾದಪ್ಪ, ಇಂಥ ಮಾತು ತೋಂಡಿ ನಾ ಮಾಡಬೇಕೇನು ಅಂತಂದ. ಇರ್ಲಿ ಮಗ, ಇನ್ನೊಂದು ಉಪದೇಶ ಹೇಳ್ತೀನಿ. ಯಾವ ಊರಿಗರೇ ಹೋಗಿ ನಿನ್ನ ವಾಸ ಆಯಿತು ಅಂತಂದ್ರೆ ಅಲ್ಲಿ ಇರತಕ್ಕಂಥ ಹಿರಿಯರ ಮಾತು ನೀ ಮೀರಬೇಡ. जवानी करके सोचता है, बुढ़ापा सोच के करता है. बुढ़ापा सोच के करता है, जवानी करके सोचता है. ಅದಕ್ಕ ಈಗ ನಾವೆಲ್ಲ ಮೊಬೈಲ್ದಾಗ ಆಟ ಆಡಿ ಎಲ್ಲ ಸತ್ಯಾನಾಶ ಮಾಡಿಕೊಂಡು ಹಿಂದ್ರಗಡಿ ವಿಚಾರ ಮಾಡ್ಕೊಂತ ಕೂಡ್ತೀವಿ. ಮುದುಕರು ಹೇಳ್ತಾರ, ಮಗ ಅದು ಚಲೋ ಅಲ್ಲೋ, ಅದು ಎಲ್ಲ ಬರ್ಬಾದ್ ಮಾಡಂತ ಹಾದಿ ಅದ, ನಿಂದು ಎಲ್ಲ ಸತ್ಯಾನಾಶ ಮಾಡ್ತದ, ನಿನ್ನ ಮನಿ ಉಳಿಯಲ್ಲ, ನಿನ್ನ ಮಾರ ಉಳಿಯಲ್ಲ, ನಿನ್ನ ಹೊಲ ಉಳಿಯಲ್ಲ, ನಿನ್ನ ನೆಲ ಉಳಿಯಲ್ಲ, ಅಷ್ಟೇ ಅಲ್ಲ ನಿನ್ನ ಹೆಂಡ್ರಿ ಇರಲ್ಲ, ನಿನ್ನ ಮಕ್ಕಳಿರಲ್ಲ, ಎಲ್ಲ ಸತ್ಯಾನಾಶ ಹೋಗ್ತದ ಅಂತೇಳಿ ಹೇಳ್ತಾರೆ. ಆದ್ರೆ ಕಿವಿದಾಗ ಕೇಳಿಸಬೇಕಲ್ಲ ಆ ಮಾತುಗಳು, ಒಳ್ಳೆಯ ಮಾತುಗಳು ಕೇಳಂಗಿಲ್ಲ. ಏನು ಆಶೀರ್ವಾದ ಮಾಡ್ರಿ ಅಪ್ಪೋರೆ, ಆಶೀರ್ವಾದ ಮಾಡ್ರಿ ಅಪ್ಪೋರೆ, ಆಶೀರ್ವಾದ ಮಾಡ್ರಿ. ನಾ ತಿಳ್ಕೊಂಡಿದ್ದ ಆಶೀರ್ವಾದ ಅಂದ್ರೆ ಏನು? ಮಟ್ಗ ನಂಬರ್ ಇವ್ರ ಆಶೀರ್ವಾದ ಏನ್ರಿ? ಏನು ಮಾತಾಡ್ತೀವಿ ಅದು ಹಿಡ್ಕೊಳ್ಳೋದು, ನಾಳಿಗೆ ಮುಂಜಾನೆ ಮಟ್ಗಾಡ ಏನ್ರಿ? ಅಷ್ಟು ಹುಷಾರಾಗ್ಯಾರ, ಬಹಳಷ್ಟು. ಬಂತು ಇದೆಲ್ಲ ಗುರುಗಳ ಆಶೀರ್ವಾದ. ಬರ್ಲಿಲ್ಲ ನಮ್ಮದೇ ತಪ್ಪದ್ರಿ, ಗುರುಗಳದ್ದು ಏನು ತಪ್ಪಿಲ್ಲ. ಅದು ಚಲೋ ಹೇಳ್ತಾವೇನೋ, ಚಲೋ. ಅದಕ್ಕ ಎರಡನೇ ಮಾತು ಹೇಳ್ದ, ಹಿರಿಯರ ಮಾತು ಮಾತ್ರ ಮೀರಬೇಡ ಮಗ. ಏನು ಉಪದೇಶಪ್ಪ ನಿಂದು, ಏನು ಪ್ರವಚನ ಅಲ್ಲ, ಏನಲ್ಲ, ದೇವ್ರ ಜಪ ಅಲ್ಲ, ತಪ ಅಲ್ಲ, ಎಂಥ ಉಪದೇಶ ಮಾಡದಿ. ಇನ್ನೊಂದು ಮಾತು ಕೇಳು ಅಂದ, ಎಷ್ಟೇ ಟೆನ್ಷನ್ ಬರಲಿ, ಎಷ್ಟೇ ಬೇಚೇನಿ ಆಗಲಿ, ಎಷ್ಟೇ ದ್ವಂದ್ವ ಬರಲಿ, ವಿಚಲಿತ ಆಗ್ಲಾರ್ದಂಗ ಶಾಂತ ಚಿತ್ತದಿಂದ ಅದಕ್ಕೆ ಸಾಮನ ಮಾಡು ಅಂತ ತಿಳ್ಕೊಂಡು 3 ಮಾತ. ಈ ಮಾತುಗಳು ಯಾರಿಗೆ ಹೇಳಬೇಡ ಅಂತಂದ. ಏನು ದೊಡ್ಡ ಮಾತ, ಇಂಥ ಮಾತುಗಳು ಕೇಳಿ ನಮ್ದೇನು ಕಲ್ಯಾಣ ಆಗ್ತದ ಏನೋ ಅಂತ ವಿಚಾರ ಮಾಡ್ದ. ಏನ್ರಿ? ಅದೊಂದು ನಾಣ್ಯ ಇಟ್ಕೊಂಡ ಕಿಸ್ದಾಗ, ಇದೇ ನನ್ನ ಸಹಾರ ಅಂತ ತಿಳ್ಕೊಂಡು ಹಾದಿ ಹಿಡ್ಕೊಂಡು ನಡೆದ. ಈ ಮನಿ ಬಿಟ್ಟು, ಮಾರ ಬಿಟ್ಟು, ಎಲ್ಲ ಬಿಟ್ಟು ನಡೆದ. ನಾವು ಕೂಡ ಕೇಳ್ರಿ, ನಾವು ಕೂಡ 1983ನೇ ಇಸ್ವಿಯಲ್ಲಿ ಅವ ಹ್ಯಾಂಗ ಮನಿ ಬಿಟ್ಟು ಹೋಗ್ಯಾನೋ ಹಂಗೇ ನಾವು ಮನಿ ಬಿಟ್ಟು ಹೋದಿವಿ. ನೋಡ್ರಿ, ಮನೆ ಬಿಟ್ಟು ಹೋಗಿದ್ದೀವಿ,
ಇವತ್ತು ಯಕಲಾರ ಗ್ರಾಮದೊಳಗ ಇಂಥ ದೊಡ್ಡ ಜಾತ್ರಿ ಆಗಲಕ್ಕ ಒಂದೇ ಒಂದು ಕಾರಣ, ಇಲ್ಲಿ 40 ದಿವಸ ಕುಳಿತು ಅನುಷ್ಠಾನ ಮಾಡಿರ್ತಕ್ಕಂಥ ಫಲ. ಇದಕ್ಕಿಂತ ಮುಂಚೆ ಇಂಥ ದೊಡ್ಡ ವೈಭವ ಯಾತ್ರೆ ತುಂಬುತ್ತಿರಲಿಲ್ಲ, ಅದು ರಥಯಾತ್ರೆ ಆಗ್ತಿರ್ಲಿಲ್ಲ, ಇಡೀ ರಾತ್ರಿ ಈ ಕಾರ್ಯಕ್ರಮ ನಾವು ಮಾಡ್ತಿರ್ಲಿಲ್ಲ. ಇದು ಯಾವುದು ತಪಸ್ಸಿನ ಶಕ್ತಿಯ ಬಲ ಇಲ್ಲಿವರೆಗೆ ನಡ್ಕೊಂಡು ಬರ್ತಾ ಇದೆ. ವಾಡೋ ಲೋಕಿ ಸದಾಚಾರ ಸದವಿದ್ಯೇಚೆ ಬಡಿಮಾರ ಹೋವೋ ಸರ್ವತ್ರ ಸಾಚಾರ ಹಾಚಿ ಪ್ರಸಾದ ಆವಡಿ. ಇದಕ್ಕೆ ಪ್ರಸಾದ ಅಂತಾರ. ಪ್ರಸಾದಾಚಿ ಥೋರಿ ಮಹಿಮಾ ಅಸೇ ಶ್ರೇಷ್ಠ ಭಾರಿ. ಇದಕ್ಕೆ ಪ್ರಸಾದದ ಮಹಿಮೆ ಅಂತಾರ. ಅದಕ್ಕೆ ಅಷ್ಟು ಬಿಟ್ಟು ಹೋದ ನಂತರ ವೀರಪ್ಪನ್ ಇದ್ದಾಗ, ನಾ ಯಾವಾಗ ಮನಿ ಬಿಟ್ಟಿದ್ದ ಅವಾಗ ವೀರಪ್ಪನ್ ಜಂಗಲ್ದೊಳಗ 1 ವರ್ಷ ನಾನು ಆ ಜಂಗಲ್ದಾಗಿದ್ದ. ಏನ್ರಿ ಸಮಯ ಬಂದದಂತ ಹೇಳಕತ್ತೀನಿ ನಿಮಗೆ. ಅಲ್ಲಿಂದ ಯೋಗಾಯೋಗ ಭಾಲ್ಕಿ ಚನ್ನಬಸವ ಪಟ್ಟದೇವರು ಬಂದು ಸಿದ್ದೇಶ್ವರ ಸ್ವಾಮಿಗಳ ಬಿಜಾಪುರ ಆಶ್ರಮದೊಳಗ 43 ಜನ ನಾವು ಸಾಧಕರಿದ್ದೀವಿ. ಆ ಸಾಧಕರಲ್ಲಿ ಪೂಜ್ಯ ಚನ್ನಬಸವ ಪಟ್ಟದೇವರು ನನಗೆ ಕೈ ಹಿಡಿದು ಎಬ್ಬಿಸಿ ನನ್ನ ಜೊತೆಗೆ ನೀನು ಬರಲೇಬೇಕು ಅಂತ ತಿಳ್ಕೊಂಡು ಜಬರ್ದಸ್ತಿ ಮಾಡಿ ನಮಗೆ ಕರ್ಕೊಂಡು ಬಂದರು. ಕರ್ಕೊಂಡು ಬಂದು ತಮಲೂರು ಮಠಕ್ಕೆ ನಮಗೆ ಪಟ್ಟ ಕಟ್ಟಿ, ಇನ್ನು ಕಾರ್ಯ ನೀನು ಸ್ಟಾರ್ಟ್ ಮಾಡು ಅಂಥೇಳಿ ಗುರುಗಳ ಆಶೀರ್ವಾದ ಮಾಡಿದ್ರು. ಅಂದಿನಿಂದ ಇಲ್ಲಿಯವರೆಗೆ ಯಾವ ಕುಂದು ಕೊರತೆ ಇಲ್ಲದೆ ವೈಭವ ಪೂರಿತವಾಗಿರತಕ್ಕಂಥ ಕಾರ್ಯಕ್ರಮಗಳು. ನಮ್ಮ ಯಕಲಾರದವರು ಕಾರ್ಯಕ್ರಮ ಮಾಡದ ನಂತರ ತಮಲೂರದವರು ಹೊಟ್ಟೆಗೆ ಬೆಂಕಿ ಬಿತ್ತು. ಏನು ಬೆಂಕಿ ಬಿತ್ತು? ನಾವು ಇಷ್ಟು ದಿವಸ ಆಯ್ತು ಗುರುಗಳು ಬಂದು ನಾವು ಇಂಥ ಕಾರ್ಯಕ್ರಮ ಮಾಡಲಿಲ್ಲ, ನಾವು ಕಾರ್ಯಕ್ರಮ ಮಾಡೇ ತೋರಿಸ್ತೀವಿ ಅಂತ ತಿಳ್ಕೊಂಡು ನೀವು ಮಾಡದ ನಂತರ ತಮಲೂರದ ಕಾರ್ಯಕ್ರಮ ಮಾಡಿದ್ರು ಅವರು. ನಿಮ್ಮ ಆದರ್ಶ ತಗೊಂಡು ಅಂಥ ಯಕಲಾರ್ ಅಂದ್ರ ಏಕ್ ಲಾರ್, ಏಕ್ ಎಲ್ಲರೂ ಒಂದೇ, ಎಲ್ಲರೂ ಕೂಡಿ ಮಾಡೋನು ಬರ್ಯೋ ಸಿದ್ಧನ ಶಿವದ್ಯಾಸ. ಎಲ್ಲರೂ ಕೂಡಿ ಮಾಡತಕ್ಕಂಥ ಜಾತ್ರೆ ಇದು, ಶಿವಪಾರ್ವತಿಯ ಯಾತ್ರೆ. ಅದಕ್ಕೆ ಅಂಥ ಯಾತ್ರೆ ಇಲ್ಲಿ ವೈಭವ ನಾವು ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನಿಮಗೆ ಕಥಾದೊಳಗ ನಮ್ಮದು ನೆನಪು ಬಂತು ಅಂತ ತಿಳ್ಕೊಂಡು ನಿಮಗೆ ಹೇಳಕತ್ತಿದ್ದೀವಿ. ಇವಾಗ ಕೇಳಕತ್ರಿ ಎಲ್ಲರೂ. ಎಂತೆಂಥ ದೊಡ್ಡ ದೊಡ್ಡ ಶ್ರೀಮಂತ ಮಠ ಇದ್ರೂ ಕೂಡ ಇಂಥ 65 ಲಕ್ಷ ರೂಪಾಯಿ ಗಾಡಿಯೊಳಗೆ ಯಾವ ಗುರುಗಳನ್ನೂ ತಿರ್ಗಲ್ ಹೊಂಟ್ರ, ನಾವು ಆನಂದದಿಂದ ಈ ಗಾಡಿದ ತಿರುಗಾಡ್ತಾ ಇದ್ದೀವಿ. ಇದು ಏನು ಕಾರಣ ಏನಪ್ಪ? ಇದು ತ್ಯಾಗದ ಪ್ರತೀಕ, ಗುರುಗಳ ಮೇಲೆ ಇಟ್ಟಿರ್ತಕ್ಕಂಥ ನಿಷ್ಠೆಯ ಪ್ರತೀಕ, ಗುರುಗಳ ವಾಣಿಯ ಮೇಲೆ ವಿಶ್ವಾಸ ಇಟ್ಟಿರ್ತಕ್ಕಂಥ ಪ್ರತೀಕ. ಆ ರೀತಿಯಾಗಿ ಆತ ತಂದೆಯ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸದಿಂದ ಆತ ಏನು ಮಾಡ್ದ ಅಂತಂದ್ರೆ ಆ ಮಾತುಗಳನ್ನು ಕೇಳಿಕೊಂಡು ದುಡ್ಡ ಕಿಸಿದಾಗ ಇಟ್ಕೊಂಡು ಹೋಗ್ತಾ ಇದ್ದ. ನೆಳ್ಳು ಬೇಕಾಗಿತ್ತು. ಗುರುಗಳು ಹೇಳಿದ್ರಲ್ಲ, ನೆಳ್ಳಿನ ಸಹಾರ ಗಿಡಗಳಿತ್ತು ಅಂದ್ರೆ ನೆಳ್ಳು ಸಿಗ್ತದೆ, ಗಿಡನೇ ಇದ್ದಿಲ್ಲ ನೆಳ್ಳಿಲಿಂದ ಸಿಗ್ತದೆ. ಅವಾಗ ಹೋಗ್ತಾ ಹೋಗ್ತಾ ಅವನಿಗೆ ಆಯಾಸ ಆದಾಗ ಆ ಗಿಡದ ನೆಳ್ಳಿಗೆ ಹೋಗಿ ಕುಂತ. ಅಲ್ಲೇ ಕುಂತು ಹಿಂಗೆ ಸ್ವಲ್ಪ ಕಣ್ಣು ಹತ್ತಿತು. ನಿದ್ದೆ ಮಾಡದ, ನಿದ್ದೆ ಮಾಡಿ ಎದ್ದು ಮತ್ತೆ ಭಾಳ ಸಮಯ ಮಲ್ಕೊಂಡಲ್ಲ ಅಂತೇಳಿ ಎದ್ದು ಹಂಗೇ ಹೋದ ಮೇಲೆ ಕೈ ಹಚ್ಚಿ ನೋಡ್ದ, ಬಂದಿ ಅದನೋ ಇಲ್ಲೋ, ಒಂದು ತೊಲಿ ಬಂಗಾರ ಅಂತ ಹೇಳ್ಕೊಂಡು ಕೈ ಹಚ್ಚಿ ನೋಡ್ದ, ಅದು ಬಂದಿ ಇರಲಿಲ್ಲ. ತಂದೆ ಕೊಟ್ಟಂತ ಒಂದು ದುಡ್ಡು ಅದನ್ನು ನಾನು ಕಳ್ಕೊಂಡಲ್ಲ, ನಾನು ಹೆಂಗೆ ಬದುಕಲಿ ಅಂತ ವಿಚಾರ ಮಾಡ್ದ. ನಮ್ಮ ತಂದೆ ಹೇಳ್ಯಾನ, ಹಾದಿ ಮೇಲೆ ಕೂಡಬೇಡಂದನ. ನಾ ಹಾದಿ ಬಿಟ್ಟು ಕುಂತಿನಂದ ಮ್ಯಾಲ
ಅಲ್ಲಿ ಏನ್ರೆ ಗಡಬಡಿ ಇತ್ತು, ಅಲ್ಲೇ ಮಲ್ಕೊಂಡಿನಿ, ಅಲ್ಲೇ ಬಿದ್ದಿರ್ಬೇಕು ಅಂತ ತಿಳ್ಕೊಂಡು ವಾಪಸ್ ಬಂದು ನೋಡ್ದ, ಹುಡುಕಾಡ್ದ, ಅಲ್ಲಿ ದುಡ್ಡು ಸಿಕ್ತು. ದುಡ್ಡು ಯಾಕೆ ಸಿಕ್ತ್ರಿ? ಯಾಕೆ ಸಿಕ್ತು ದುಡ್ಡು? ಅವ್ರ ಅಪ್ಪನ ಮಾತು ಕೇಳ್ಯಾನ ಅಂತ ತಿಳ್ಕೊಂಡು ದುಡ್ಡು ಸಿಕ್ತು. ಒಂದು ವೇಳೆ ಹಾದಿಗೆ ಕುಂತು ವಿಶ್ರಾಂತಿ ಮಾಡ್ಕೊಂಡು ಹೋಗಿದಂದ್ರೆ ಅದು ದುಡ್ಡು ಹಾದಿಗೆ ಬೀಳ್ತಿತ್ತು. ನಮ್ಮ ಅಪ್ಪ ಚೆನ್ನಾಗಿ ಮಾತು ಹೇಳಿದನ, ದುಡ್ಡು ಸಿಕ್ತು ಅಂತಂದು ಖುಷಿ ಆಯ್ತು ಅವನಿಗೆ. ಆ ಖುಷಿದಾಗ ಹೋಗ್ತಾ 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 ಹಾದಿ ತಪ್ಪುತ್ತವನಿಗೆ. ಏನ್ರಿ, ಎಕ್ಲಾರ್ಕ ಬರದೆ ಅವ ಅವರದಕ್ಕೆ ಹೋದ, ಹಾದಿ ತಪ್ಪಿ ಹೋಗ ಮುಂದ. ಇದು ಸ್ವಲ್ಪ ತಿಳಿಲಿ ಅಂದ್ರೆ ಲಕ್ಷ್ಯ ಕೊಟ್ಟವರು ಮಾತ್ರ ತಿಳ್ಕೋಬಹುದು. ಯಾರು ಲಕ್ಷ್ಯ ಕೊಡಂಗಿಲ್ಲ ಅವರಿಗೆ ಇದು ಗುರುತಾಗಂಗಿಲ್ಲ. ಕೇಳ್ರಿ, ಇಲ್ಲಿ ಹಾದಿ ತಪ್ಪಿ ಹೋದ. ಅಲ್ಲಿ ಒಬ್ಬ ಭಿಕಾರಿ, ಭಿಕ್ಷುಕ, ದೇಹ ಬಿಟ್ಟಿದ್ದ, ಮರಣ ಅಪ್ಪಿದ್ದಾತ. ಅಲ್ಲಿ ಸುತ್ತಮುತ್ತ ಎಲ್ಲ ದೊಡ್ಡ ದೊಡ್ಡ ಹಿರಿಯರು ಹೇಳಿದ್ರು, ಯಾರೋ ಒಬ್ಬ ಮುಸಾಫರಿ, ಯಾರೋ ಒಬ್ಬ ಹುಡುಗ ಇಲ್ಲಿ ಬರ್ತಾ ಇದ್ದಾನ, ನೀ ಯಾರೋ ತಮ್ಮ, ಎಲ್ಲಿಂದ ಬರ್ತಾ ಇದ್ದೀ, ಎಲ್ಲಿಗೆ ಹೋಗ್ತಾ ಇದ್ದೀ ಅಂತ ಕೇಳಿದ್ರು. ಏನಿಲ್ರಿ, ನಾ ಕೆಲಸ ಹುಡುಕಾಡ್ಕೋ ಅಂತ ನಡೆದೀನಿ. ಭಾಳ ಚಲೋ ಆಯ್ತು ಮಗ, ನಿಮಗೆ ಕೆಲಸ ಕೊಡ್ತೀವಿ, ಒಂದು ಕೆಲಸ ನೀನು ಮಾಡು. ಈ ಮುದುಕ ಸರಿ ಹೋಗಿದಾನ, ಇವ ಭಿಕ್ಷುಕಿದಾನ, ಇವನು ಮಣ್ಣು ಮಾಡಿ ಹಾಕು, ನಿನಗೆ ಆದಷ್ಟು ಮಟ್ಟಿಗೆ ನಿಮಗೆ ಏನ್ರ ನಾವು ಕೊಡ್ತೀವಿ ಅಂತ. ಅವಾಗ ಅವ್ರ ಅಪ್ಪನ ನೆನಪು ಬಂತು. ಏನ್ರಿ, ಅಪ್ಪ ಹೇಳ್ಯಾನ, ಹಿರಿಯರ ಮಾತು ಮೀರಬೇಡ ಅಂತಂದನ. ಆಯ್ತ್ರಿ, ನಿಮ್ಮ ಮಾತು ಮೀರಂಗಿಲ್ಲ, ಇವನು ಮಣ್ಣು ಮಾಡೋದು ಜುಮ್ಮೆದಾರಿ ನನಗೆ ಹತ್ತು ಅಂತ ತಿಳ್ಕೊಂಡು ಜವಾನಿದ್ದ, ತರುಣಿದ್ದ, ಶಕ್ತಿ ಇತ್ತು, ಹೊತ್ಕೊಂಡು ಹೋಗಿ ನೆಲ ಕೆದರಿ ಅವನಿಗೆ ಹೂಳಬೇಕಂತ ವಿಚಾರ ಮಾಡ್ದ. ಆ ಟೈಮ್ನಾಗ ಅವನಿಗೆ ನೆನಪು ಬಂತು, ಎಷ್ಟು ಹೊಲಸ ಬಟ್ಟಿಯವ, ಇಂಥ ಹೊಲಸ ಬಟ್ಟಿ ಸತ್ತ ಮೇಲರಿ ಇವನಿಗೆ ಒಳ್ಳೆಯ ಬಟ್ಟಿಗಳು ಹಾಕಿ ಇವನಿಗೆ ಮಣ್ಣು ಮಾಡಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡಿ ಅವನು ಮೈದಾಗಿಂದ ಬಟ್ಟಿ ಎಲ್ಲ ತೆಗೆದು ಬಿಚ್ಚದ. ಅವನದು ಜೋಳಿಗೆ ಇತ್ತು ಆ ಭಿಕಾರಿದು. ಕೇಳ್ರಿ, ಭಿಕಾರಿ ಜೋಳಿಗೆ. ಆ ಜೋಳಿಗೆದಾಗ ತೆಗೆದಕ್ಕೆ ನೋಡ್ದ, ಹಳಿಸಿದ ಅನ್ನ, ಹರಿದ ಬಟ್ಟಿಗಳು ಮತ್ತು ಒಡೆದ ಪಾತ್ರೆಗಳು ಏನೇನಿದ್ದು ಎಲ್ಲ ಚೆಲ್ಲದ. ಅದರಾಗ ಒಂದು ಗಂಟು ಸಿಕ್ತು, ರೇಷ್ಮೆ ಗಂಟು. ಆ ರೇಷ್ಮೆ ಗಂಟು ಬಿಚ್ಚಿ ನೋಡದ, ಅದರಾಗ ಹೀರಾಗಳು ಇದ್ದು, ಹೀರಾ. ಅವಂದ, ಈ ಭಿಕಾರಿ ಬಲ್ಲಿ ಹೀರಾ ಹೆಂಗೆ ಬಂದು? ಏನೇ ಆಗಲಿ ಎತ್ತೇ ಆಗಲಿ ಅಂತ ತಿಳ್ಕೊಂಡು ಹೀರಾಗಳು ಬಲ್ಲಿ ಇಟ್ಕೊಂಡ, ಕೆದರದ, ಮುಚ್ಚದ, ಮಣ್ಣು ಮಾಡದ. ಆಮೇಲೆ ಈ ಒಂದು ಹುಡುಗಂದು ಕೆಲಸ ನೋಡಿ ಆ ಎಲ್ಲ ಹಿರಿಯರು ಮುತ್ತು, ರತ್ನ, ವಜ್ರ, ವೈಡರ್ಯಗಳು, ಭಾಳ ದೊಡ್ಡ ಶ್ರೀಮಂತ ಊರಿತ್ತದು, ಎಲ್ಲ ಜಮಾ ಮಾಡಿ ಕೊಟ್ಟರು. ಅವಾಗ ಕೇಳ್ದ ಹಿರಿಯರಿಗೆ, ಏನ್ರಿ ನಿಮ್ಮ ಊರದಾಗೆ ನಾನು ಒಂದು ವ್ಯಾಪಾರ ಮಾಡ್ಕೊಂಡು ಇರಬಹುದೇನೋ ಅಂತ. ಭಾಳ ಚಲೋ ಆಯ್ತು ಮಗ, ನಿನ್ನಂಥ ಇಮಾನ್ದಾರ ಮನುಷ್ಯ ಸಿಗದಿ ಭಾಳ ಕಠಿಣ ಅದ, ಮಾಡ್ಕೊಂಡಿರು. ವ್ಯಾಪಾರ ಸ್ಟಾರ್ಟ್ ಮಾಡ್ದ, ದೊಡ್ಡ ಪ್ರಗತಿ ಸಾಧಿಸದ. ಪ್ರಗತಿ ಸಾಧಿಸಿ ಕರೋಡೋ ರೂಪಾಯಿ ಗಳಿಸದ, ದೊಡ್ಡ ಬಿಲ್ಡಿಂಗ್ ಕಟ್ಟದ. ಅಲ್ಲಿ ಇಂಥ ರಾಜ ವೈಭವದ ಬಿಲ್ಡಿಂಗ್ ನಿರ್ಮಾಣ ಮಾಡದ. ಇದು ರಾಜನವರೆಗೆ ಅದು ಸುದ್ದಿ ಮುಟ್ಟಿತು, ಇಂತಿಂಥ ಮನುಷ್ಯ ಇಂಥ ದೊಡ್ಡ ಬಿಲ್ಡಿಂಗ್ ಕಟ್ಟ್ಯಾನ, ವ್ಯಾಪಾರ ಮಾಡ್ತಾ ಇದ್ದಾನ, ಬಹಳ ದೊಡ್ಡ ಮನುಷ್ಯನ ಅಂತ ತಿಳ್ಕೊಂಡು ಗುರುತಾಯ್ತು. ರಾಜ ಏನು ತಲೆ ಖರಾಬ್ ಮಾಡ್ಕೊಳ್ಳಿಲ್ಲ, ಏನು ಮಾಡ್ದ, ಆಗ್ಲಿ ಗಳಿಸಿರ್ಬೇಕು, ಕೇರ್ಲೆಸ್ ಮಾಡ. ಅವಾಗ ವಾಸ್ತು ಶಾಂತಿಗಂತ ತಿಳ್ಕೊಂಡು, ಕೇಳ್ರಿ ಎಲ್ಲರೂ, ವಾಸ್ತು ಶಾಂತಿ ಕರೆದ್ರಿ, ಅಳಗ ಬಳಗ ನೆಂಟರು ಅವರು ಇವರು ಮನೆ ಕಟ್ಟದ ಮೇಲೆ ಎಲ್ಲ ಕರೆಸ್ತೀರಿ, ಭಾಳ ಚೆನ್ನಾಗಿ ಅವ್ರದ್ದು ಸೇವಾ ಮಾಡ್ತೀರಿ. ಯಾಕೆ ಮಾಡ್ತೀರಿ? ನಿಮ್ಮ ಮನೆ ತೋರ್ಸೋ ಸಲಕ್ಕೆ ಮಾಡ್ತೀರಿ. ಅವ ಬಂದು ತಾರೀಫ್ ಮಾಡಬೇಕು, ಯಾನು ಭಾರಿ ಕಟ್ಟಿದೆಪ್ಪ, ಇದು ಎಲ್ಲಿಂದ ತಂದಿದೆಪ್ಪ, ಇದು ಎಲ್ಲಿಂದ ತಂದಿದೆ ಅಂತ ಯಾರೇ ಹಿಂಗೆಲ್ಲ ಕೇಳೋದಂದ್ರೆ ಖುಷಿ ಆಗ್ತದೆ. ಹಂಗ
ಅವ ಬಿಲ್ಡಿಂಗ್ ಕಟ್ಟಿ ಅವ್ರ ಅಣ್ಣಗ ಅವ್ರ ತಮ್ಮಗ ಮತ್ತು ಕರೆಸಬೇಕು ಅಂತೇಳಿ ಒಂದು ಮನುಷ್ಯ ಕೊಟ್ಟು ಕಳಿಸದ. ಹೋಗಿ ಕೇಳ್ದ, ನಮ್ಮ ಅಪ್ಪಗೂ ಕರ್ಕೊಂಬ. ಹೋಗತನ ಅಣ್ಣ, ಅಣ್ಣನ ಹೆಂಡತಿ, ತಮ್ಮ, ತಮ್ಮನ ಹೆಂಡತಿ, ಮಕ್ಕಳು ಎಲ್ಲ ಬಂದ್ರು. ಅಪ್ಪ ಬರಲಿಲ್ಲ. ಅಪ್ಪ ಎಲ್ಲನ್ರಿ ಅಂತ ಕೇಳ. ಇಲ್ಲ, ಅಪ್ಪ ಹೋದ. 2-3 ವರ್ಷದ ಕೆಳಗಡೆನೆ ತಂದೆ ತೀರ್ಕೊಂಡಾರ. ಬಹಳ ದುಃಖ ಆಯ್ತು ಅವನಿಗೆ. ನಂದು ಇಂಥ ವೈಭವ ನೋಡ್ಲಿಲ್ಲಲ್ಲ ನಮ್ಮಪ್ಪ ಅಂತ ತಿಳ್ಕೊಂಡು ದುಃಖಪಟ್ಟ. ಅವಾಗ ಅವ ಅಣ್ಣಗ ಮತ್ತು ತಮ್ಮಗ ಸಂಶಯ ಬಂತು. ನಮ್ಮ ಅಪ್ಪ ನಮಗೆ ಧೋಕಾ ಮಾಡ್ಯಾನ, ಇವನಿಗೆ ಬಾಜು ಕರ್ಕೊಂಡು ಹೋಗಿ ಏನು ಗಂಟು ಕೊಟ್ಟನೋ ಏನು ಕೊಟ್ಟನೋ ನಮಗೆಲ್ಲ ಮುಚ್ಚಿ ಕೊಟ್ಟನ ಅಂತ ತಿಳ್ಕೊಂಡಿದ್ವಿ. ಎಲ್ಲ ದೊಡ್ಡ ಮನುಷ್ಯ ಆಗ್ಯಾನ ಅಂತ ತಿಳ್ಕೊಂಡು ಅವರಿಗೆ ಟೆನ್ಷನ್ ಬಂತು. ಏನು ಮಾಡಿದ್ರು, ಹೊಟ್ಟೆಗೆ ಬೆಂಕಿ ಬಿತ್ತು. ನಾವೊಂದು ವಾಸ್ತುಶಾಂತಿಗೆ ಹೋಗಿದ, ಕೇಳಕತ್ರಿ ಮುತ್ಯ, ವಾಸ್ತುಶಾಂತಿಗೆ ಹೋಗಿದ. ವಾಸ್ತುಶಾಂತಿ ಇತ್ತು. ರಾತ್ರಿ ಅವ್ರ ತಮ್ಮ ಬಂದು ಕಲ್ಲು ತೊಗೊಂಡು ಎಲ್ಲ ಕಿಟಕಿ ಒಡೆದ. ತಮ್ಮ ಇನ್ನು ನಡೆದ ಘಟನೆ ಹೇಳ್ತೀನಿ, ಬೀದರದು, ಹೆಸರು ಹೇಳಂಗಿಲ್ಲ, ಮತ್ತು ಇವ್ರು ಎಲ್ಲ ಯೂಟ್ಯೂಬ್ದಾಗ ಹಾಕ್ತಾರ. ಮತ್ತು ಭಾಳ ಜಾಗೃತಾಗಿ ಮಾತಾಡ್ಬೇಕಾಗ್ತದೆ ಇವತ್ತ ನಾಳೆ. ಒಡೆದ. ಅವ ಪೊಲೀಸ್ ಅಧಿಕಾರಿ ಇದ್ದ, ಒಡೆದವ. ಅವ ತಮ್ಮ ವಿಚಾರ ಮಾಡ್ದ, ಇವ ಗಳಿಸಿ ಕಟ್ಟೇನ ಪಾಪ, ಯಾಕೆ ಒಡೆದ್ಯೋ, ಯಾಕೆ ಒಡೆದಿ? ನಾನು ಹೊಟ್ಟೆಗೆ ಬೆಂಕಿ ಬಿದ್ದದ ಅಂತ ತಿಳ್ಕೊಂಡು ಒಡೆದಿನಿ ಅಂದವ. ಕೊಂಡು ಬಂದಿದ್ದ. ಈ ಒಂದು ವೈಭವ ನೋಡಿ ಅವನಿಗೆ ತಾಳಕ್ಕಾಗಿಲ್ಲ, ಅವಕ್ಕೂ ಒಡೆದ. ಅವಾಗ ಅವನ ಮ್ಯಾಲ ಕೇಸ್ ಮಾಡಬೇಕು ಅಂತ ತಿಳ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋದ. ಕೇಸ್ ದರ್ಜ್ ಮಾಡದ. ದರ್ಜ್ ಮಾಡದ ಮ್ಯಾಲ ಅವನ ನೌಕರಿ ಹೋಗಂತ ಪ್ರಸಂಗ ಬಂತು. ಅವಾಗ ತಮ್ಮನ ಕಾಲು ಹಿಡ್ದ, ನಂದು ತಪ್ಪಾಗ್ಯದ, ನಿಷೇಧಾಗ ನಾ ಮಾಡೀನಿ ಅಂತ ತಿಳ್ಕೊಂಡು ಬೇಡ್ಕೊಂಡ ಮ್ಯಾಲ ತಮ್ಮ ಅವನಿಗೆ ಕ್ಷಮ ಮಾಡ್ದ. ಕ್ಷಮ ಮಾಡಿದ್ರು ಕೂಡ ಆತ ಆ ಸೋಯಾಬೀನ್ ಬಣ್ಮಿಗೆ ಬೆಂಕಿ ಹಚ್ಚದ. ಮತ್ತ ಅಂದ್ರ ಹೊಟ್ಟೆನೆ ಬೆಂಕಿ ಅಷ್ಟು ಭಾಳ ಖಡಕ್ ಇರ್ತದ. ಅದಕ್ಕೆ ಈ ಇಬ್ರು ಅಣ್ಣತಮ್ಮರಿಗೆ ಅನಿಸ್ತು, ಇವ ನಮ್ಮ ಅಪ್ಪನ ಬಲ್ಲಿ ಏನ್ರಿ ತಗೊಂಡನ ಅಂತ ತಿಳ್ಕೊಂಡು ಇಂಥ ದೊಡ್ಡವ ಏನಂತ ತಿಳ್ಕೊಂಡು ರಾಜಾಗ ಹೋಗಿ ಶಿಕಾಯತ ಮಾಡಿದ್ರು. ರಾಜಾ ಸಾಹಬ್, हमसे बहुत धोखा हुआ है, हमारा पिताजी ने इनको हमारा छुप के कुछ तो दे दिया, ಏನೋ ಕೊಟ್ಟನ, ಅದಕ್ಕೆ ನಮಗೆ ನ್ಯಾಯ ಕೊಡ್ರಿ. ಅವಾಗ ರಾಜನು ವಿಚಾರ ಮಾಡದ, ಬರೋಬರಿ ಇಷ್ಟ ಹ್ಯಾಂಗೆ ಒಂದು ಪ್ರಗತಿ ಆಗ್ತದೆ. ಅವಾಗ ರಾಜ ಆತನಿಗೆ ಕರೆಸದ. ಆದಷ್ಟು ಬೇಗ ಹೇಳ್ತೀನಿ ನಿಮಗೆ. ಕರೆಸಿ ಕೇಳದ, ಏನಪ್ಪ ನಿಮ್ಮ ಇಬ್ಬರು ಅಣ್ಣತಮ್ಮರು ಈ ರೀತಿ ಹೇಳಕತ್ತಾರ, ಕದ್ದೇನೋ ನಿಮ್ಮ ಅಪ್ಪ ನಿಮಗೆ ಕೊಟ್ಟನಂತ. ನಾನು ನಿಜವಾಗಿ ಹೇಳ್ಬೇಕಾದ್ರೆ ನಮ್ಮ ತಂದೆ ನನಗೆ ಏನೂ ಕೊಟ್ಟಿಲ್ರಿ, ನಾನು ಸ್ವಬಲದಿಂದ ನಾನು ಗಳಿಸೀನಿ, ಇಷ್ಟು ಹ್ಯಾಂಗ ಗಳಿಸಿದಿ ಅಂತ. ಅವಾಗ ಸತ್ಯ ಘಟನಾ ಆತ ಹೇಳ್ತಾ ಇದ್ದಾನೆ. ಅವಾಗ ಒಂದು ನೆನಪು ಬರ್ತದ ಅವನಿಗೆ. ಒಂದನೇ ಮಾತು, ಹಾದಿ ಬಿಟ್ಟು ಕುಂತು ನೀ ವಿಶ್ರಾಂತಿ ತಗೋ. ಎರಡನೇ ಮಾತು, ಗುರು ಹಿರಿಯರ ಮಾತು ಮೀರಬೇಡ. ಮೂರನೇ ಮಾತು, ಎಷ್ಟೇ ತನವು ಬಂದ್ರೂ ಕೂಡ ಸಮಚಿತ್ತದಿಂದ ಅದಕ್ಕೆ ಸಹನೆ ಮಾಡು, ಅದಕ್ಕೆ ಪ್ರತಿ ಉತ್ತರ ಕೊಡು ಅಂತಂದಾಗ ಟೆನ್ಷನ್ ಬಂದಿತ್ತು. ಆದ ರಾಜನ ಮಾತು ಕೇಳಿ ಆತ ರಾಜನೆದುರಿಗೆ ಆತ ಹೇಳ್ದ, ಹಾಗೇನಾಗಿಲ್ಲ, ನಾನು ಎಲ್ಲ ಬಿಟ್ಟು ಮನಿ ಬಿಟ್ಟು ಬರೋ ಟೈಮ್ನಾಗ ನನಗೆ ಒಬ್ಬ ಭಿಖಾರಿ ಸತ್ತಿದ್ದು ಗುರುತಾಗಿ ಆತನ ಮಣ್ಣು ಮಾಡೋ ಟೈಮ್ನಾಗ ನನಗ ಹೀರಾಗಳು ಸಿಕ್ಕಾವ ಅವನ ಕಿಶಾದಾಗ. ಆ ರಾಜನಿಗೆ ಗುರುತಾಯ್ತು, ಆ ಭಿಕಾರಿಗೆ ಹೀರಾ ಕೊಟ್ಟವ ಆ ರಾಜನೇ ಇದ್ದ, ಅವಾಗ ಗುರುತಾಯ್ತು ಇವ ಕರೆಕ್ಟ್ ಮನುಷ್ಯನ ಅಂತ ತಿಳ್ಕೊಂಡು. ಅವಾಗಂದ ಮತ್ತು ಇಷ್ಟು ಅಷ್ಟ್ರ ಮೇಲೆ ಇಷ್ಟ ಹೆಂಗೆ ಮಾಡದಿ? ಆ ಊರನವ್ರದ್ದೆಲ್ಲ ತಂದು ಪರಿಚಯ ಮಾಡೋದು. ಇವು ಊರಿನವ್ರು ನೋಡ್ರಿ, ಇವರೆಲ್ಲ ನನಗೆ ಮದ್ದತ್ತು ಮಾಡಿದ್ದಾರೆ, ಈ ರೀತಿನ ಗಳಿಸೀನಿ, 200 ಎಕರೆ ಜಮೀನದ, ಇದು ಬಿಲ್ಡಿಂಗ್ ಮಾಡೀನಿ, ಹಾಂಗೆ ಮಾಡೀನಿ, ಹಿಂಗೆ ಮಾಡೀನಿ ಎಲ್ಲ ಹೇಳಿದಾಗ ಆ ರಾಜ ಇಷ್ಟು ಪ್ರಸನ್ನತೆ ಆಯ್ತು ಅವನಿಗೆ. ಅವಾಗ ಈ ನಿಮ್ಮ ಇಬ್ಬರಿಗೆ ಅಣ್ಣಗ ತಮ್ಮಗ ಏನು ಶಿಕ್ಷೆ ಕೊಡಲಿ ಅಂತ ಕೇಳ.
ಏನಿಲ್ಲ, ನಾನು ಗಳಿಸಿರ್ದಾಗ ಅರ್ಧ ಪ್ರಾಪರ್ಟಿ ಅವನಿಗೆ ಕೊಟ್ಟು ಹಾಕ್ರಿ ಅಂತ ಹೇಳಿ ಅಂತ ಅವನದು ಎಷ್ಟು ಭಾವನೆ ಇದ್ದಿರ್ಬೇಕು ವಿಚಾರ ಮಾಡ್ರಿ. 200 ಎಕರೆ ಜಮೀನದ, 50 ಎಕರೆ ಅವನಿಗೆ ಕೊಡ್ರಿ, ಅವನೇ 50 ಎಕರೆ ಅವ್ರಿಗೆ ಕೊಡ್ರಿ, ನನಗೆ 100 ಎಕರೆ ಇದ್ರೆ ಸಾಕು, ಇನ್ನು ಅವ್ರಿಗೆ ಏನು ಅಪೇಕ್ಷಿತ ಅಂದ್ರೆ ಅದನ್ನು ಕೊಡ್ರಿ ಅಂತ. ಅವಾಗ ಇಂಥ ಇಮಾನ್ದಾರ ಮನುಷ್ಯ ನಮಗೆ ಸಿಗದೆ ಕಠಿಣದ. ನನ್ನ ಮಗಳ ಅಂತ ತಿಳ್ಕೊಂಡು ಅವನ ಮಗಳಿಗೆ ಇವನಿಗೆ ಕೊಟ್ಟು ಲಗ್ನ ಮಾಡದಂತ ರಾಜ. ಏನಪ್ಪ ಇದೆಲ್ಲ ಹೇಳಕ್ಕೆ ಏನು ಕಥೆ, ಏನು ಕಾರಣ ಅಂತಂದ್ರ ಗುರುಗಳ ಮಾತಿನಲ್ಲಿ ಎಂಥ ಶಕ್ತಿ ಇರ್ತದ ಅನ್ನತಕ್ಕಂಥದ್ದು ನಿಷ್ಠ ಇಟ್ಟವರಿಗೆ ಮಾತ್ರ ಗುರುತ. ಇಲ್ಲಂದ್ರ ಆ ಮಾತಿನ ಅರ್ಥನೇ ಏನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ತಾವೆಲ್ಲರೂ ಕುಳಿತು ಇವತ್ತ ಜಾತ್ರೆ ಬಿಟ್ಟು, ಆಟ ಬಿಟ್ಟು, ಪಾಠ ಬಿಟ್ಟು, ಎಲ್ಲ ಬಿಟ್ಟು ಗುರುಗಳ ಮಾತಿಗೆ ಬೆಲೆ ಕೊಟ್ಟು ನೀವು ಇಲ್ಲಿ ಕುಳಿತಿರಲ್ಲ, ನಿಮ್ಮಂಥ ಭಾಗ್ಯಶಾಲಿಗಳು ದುಸ್ರ ಯಾರೂ ಇಲ್ಲ. ಇವರು ಹಾಡೋದು ಬಿಟ್ಟು ಕುಂತಾರ, ನೀವು ಜಾತ್ರೆ ಮಾಡೋದು ಬಿಟ್ಟು ಕುಂತೀರಿ. ಇದು ಯಾಕಪ್ಪ? ಗುರುವಿನ ಮೇಲೆ ಇಟ್ಟಿರ್ತಕ್ಕಂಥ ನಿಷ್ಠೆ. ಅದಕ್ಕೆ ಅಂಥ ಒಂದು ನಿಷ್ಠೆ ತಾವೆಲ್ಲರೂ ಕೂಡಿ ಈ ಯಾತ್ರೆ ಪ್ರತಿ ವರ್ಷ ತಾವು ಮಾಡ್ತಾ ಇದ್ದೀರಿ. ಈ ಯಾತ್ರೆ ಆಗಬೇಕಾದ್ರೆ ಸುಮ್ಮನಾಗಂಗಿಲ್ಲ, ತನು ಮನ ಧನ ಇಲ್ಲಿ ಅರ್ಪಣೆ ಮಾಡಬೇಕಾಗ್ತದೆ. ಈಗ ನೋಡ್ರಿ, ಈ ಪರಿಸರ ಎಷ್ಟು ಪವಿತ್ರ ಮಾಡಿದಾರ, ಸುಂದರ ವಾತಾವರಣ. ಏನು ಸಾಕ್ಷಾತ್ ಶಿವಪಾರ್ವತಿ ಏನ್ರಿ, ಎಲ್ಲೆರ ಪಾರ್ವತಿ, ಎಲ್ಲರ ಶಿವ, ಎಲ್ಲರ ನಾಹಂ ವಸಾಮಿ ಕೈಲಾಸೆ ನಮೇರೌ ನಚ ಮಂದಿರೆ ಮದಭಕ್ತ ಯತ್ರ ತಿಷ್ಟಂತಿ. ಪಾರ್ವತಿ ಕೇಳಿದಳಂತ, ನೀ ಎಲ್ಲಿದ್ದಿ, ನೀ ಎಲ್ಲಿ ಕೂಡ್ತಿ? ಅವಾಗ ಪಾರ್ವತಿಗೆ ಉತ್ತರ ಹೇಳ್ತದ, ನಾಹಂ ವಸಾಮಿ ಕೈಲಾಸೆ. ಹುಚ್ಚು ಮನುಷ್ಯರು ಏನ್ ತಿಳ್ಕೊಂಡ್ರಂದ್ರ ಕೈಲಾಸದಾಗ ಇರ್ತಾನ ಶಿವ ಅಂತ ತಿಳ್ಕೊಂಡ್ರ, ಕೈಲಾಸದಾಗ ನಾನಿಲ್ಲ. ನಾಹಂ ವಸಾಮಿ ಕೈಲಾಸೆ ನಮೇರೌ, ಮೇರುಗಿರಿ ಪರ್ವತದ ಮೇಲೆ ದೇವರು ಶಿವಾಹನ ಅಂತ ತಿಳ್ಕೊಂಡ್ರ, ಅಲ್ಲಿನೂ ನಾನಿಲ್ಲ. ನಚ ಮಂದಿರೆ, ಮಂದಿರದಾಗನು ಕೂಡ ನಾನಿಲ್ಲ. ನಾ ಎಲ್ಲಿದ್ದೀನಿ ಅಪ್ಪ ಅಂತಂದ್ರ, ನನ್ನ ಭಕ್ತರು ಎಲ್ಲಿ ಗುರುಗಳ ಪ್ರವಚನ ನಡೆಯ ಟೈಮ್ನ್ಯಾಗ ಶಾಂತ ಚಿತ್ತದಿಂದ ಕುಳಿತು ಆನಂದ ಅನುಭವಿಸ್ತಾ ಇದ್ದಾರೋ ಅವರ ಹೃದಯದಾಗ ನಾ ಏನಿದ್ದೀನಿ ಅಂತ ಹೇಳ್ದಂತ. ಮದಭಕ್ತ ಯತ್ರ ತಿಷ್ಟಂತಿ ತತ್ರ ತಿಷ್ಠಾಮಿ ಪಾರ್ವತಿ. ಅದಕ್ಕೆ ನಿಮ್ಮೆಲ್ಲ ಹೃದಯ ಮಂದಿರದೊಳಗ ಶಿವಪಾರ್ವತಿಯರು ಬಂದು ನಿಮ್ಮ ಹೃದಯ ಮಂದಿರದಾಗ ವಿರಾಜಮಾನ ಆಗಿದ್ದಾರೆ. ಅದಕ್ಕೆ ನೋಡ್ರಿ ಎಂಥ ಪವಿತ್ರ ವಾತಾವರಣ ಇಲ್ಲಿ ಮಾಡಿದಾರ. ಸುಂದರ ಸುಂದರವಾಗಿರತಕ್ಕಂಥ ಫೋಕಸ್, ಅವನ ಹೆಸರೇನೋ ನಂಗೆ ಗುರುತಿಲ್ಲ. ಈ ಹೋದ ವರ್ಷನ ಎಲ್ಲ ಕಡೆ ಫೋಕಸ್ಗಳು ನೋಡಿ ನಾನು ಬಾಬುಗ ವಿಚಾರ ಮಾಡ್ದ, ಬಾಬುರಾವ್ ಇದು ಯಾರು ಮಾಡ್ಯಾರ್ರಿ ಇದು ಎಲ್ಲ ಶೋಭಾ ಅಂತ ಕೇಳಿದಾಗ, ಬಾಬು ಹೆಸರೇನ್ರಿ ಅವ್ರದ್ದು? ನಂದು ಅಡ್ಸರೆ, ನಂದು ಅಡ್ಸರೆ. ಅವರು ನಮ್ಮ ತಮಲೂರ್ ಕ್ಷೇತ್ರದೊಳಗ ನಮಗನು ಕೂಡ ಇಂಥದ್ದು ವ್ಯವಸ್ಥೆ ಮಾಡೋ ನಂದು ಅಂತ ಒಂದೇ ಒಂದು ಮಾತು ಫೋನ್ದಾಗೆ ಹೇಳಿದೀವಿ. ಹೇಳಿದ್ರ ಎಷ್ಟೋ ಇಂಥ ಬಲ್ಪ್ಗಳು ಆ ತಮಲೂರು ಮಠಕ್ಕೆ ಅವ್ರ ಗಾಡಿ ಕೊಟ್ಟು ಕಳಿಸಿದಾರ. ಅದಕ್ಕೆ ನಂದು ಬಂದನೋ ಬಂದಿಲ್ಲ ಗುರುತಿಲ್ಲ. ಆ ನಂದುಗೂ ಕೂಡ ಫುಲ್ ಆಶೀರ್ವಾದ ಈ ಮುಖಾಂತರವಾಗಿ ನಾವು ತಿಳಿಸಿಕೊಡ್ತೀವಿ. ಅದೇ ರೀತಿಯಾಗಿ ಅನೇಕ ಭಕ್ತಾದಿಗಳನ್ನು ಕೂಡ ಇಲ್ಲಿ ಇಲ್ಲಿ ಅನ್ನಕ್ಷೇತ್ರದಲ್ಲಿನೂ ಕೂಡ ತಾವು ಎಲ್ಲರೂ ಸೇವಾ ಮಾಡಿದ್ದೀರಿ ಮತ್ತು ಧನ ಸೇವಾನೂ ಕೂಡ ಮಾಡಿದ್ದೀರಿ. ಅದಕ್ಕೆ ಇದು ಎಲ್ಲ ಸೇವೆಯ ಪ್ರತಿಫಲ. ಈಗ ರಾತ್ರಿ ಇಡೀ ರಾತ್ರಿ ಪ್ರವಚನ ನಾವು ಮಾಡ್ರೂ ಮಾಡಬಹುದು, ಆದ್ರೂ ಕೂಡ ಸಮಯದ ಅಭಾವದಿಂದ ನಾನು ಇಲ್ಲಿ ಪ್ರವಚನ ಮಾಡಕ್ಕೆ ಆಗ್ತಾ ಇಲ್ಲ. ಆದ್ರೂ ಕೂಡ ಇವತ್ತು ನಮ್ಮ ರೇವಣಸಿದ್ದಯ್ಯ ಸ್ವಾಮೀಜಿ ಬಹಳ ಸುಂದರವಾಗಿರತಕ್ಕಂಥ ಸತಿ ಪತಿಗಳ ಜೋಡಿ, ಶಿವಪಾರ್ವತಿಯ ಜೋಡಿ ಇದ್ದಂಗದ ಅವ್ರದ್ದು. ಅದಕ್ಕೆ ನಿಮಗೆ ಆನಂದವನ್ನ ಕೊಡಬೇಕು, ನಿಮ್ಮ ಜೀವನದಲ್ಲಿ ಉಲ್ಲಾಸ ತುಂಬಬೇಕು ಅನ್ನತಕ್ಕಂಥ ಉದ್ದೇಶದಿಂದ ನಂದು ಆನಂದ ಮಾಡಿಬಿಟ್ಟಿದಾನ. ನಂದು
ಇದೇ ರೀತಿಯಾಗಿ ಸೇವಾ ಸಲ್ಲಿಸಲಿ. ಓಂ ನಮಃ ಶಿವಾಯ. ಈ ವರ್ಷ ಯಾಕೆನೋ ಬಹಳ ಸಮಾಧಾನ ಕಾಣಕತ್ತದ, ಬೇಚೇನೇ ಇಲ್ಲ ಯಾರ ಬಲ್ಲಿ. ಏನು ಕಾರಣ ಅಂತಂದ್ರ ಇವತ್ತು ಗುರುಗಳ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿನೇ ಇದಕ್ಕೆ ಕಾರಣದ, ಮತ್ತೇನು ಕಾರಣ ಇಲ್ಲ ಅನ್ನತಕ್ಕಂಥದ್ದು ನಿಮಗೆ ನೋಡಿ. ಏಕ ಏವ ಗುರುಸ್ತೇಷಾಂ, ಏಕ ಏವ ಗುರುಸ್ತೇಷಾಂ ದೀಕ್ಷೆ ಕಾತು ವಿಶಿಷ್ಯತೆ. ಇದು ವಿಶಿಷ್ಟತೆಯನ್ನ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಒಂದೇ ಒಂದು ಶಬ್ದಕ್ಕ ಈ ರೀತಿಯಾಗಿರ್ತಕ್ಕಂಥ ಸೇವೆ ಮಾಡತಕ್ಕಂಥ ಜನ ಈ ಯಕಲಾರ ಗ್ರಾಮದೊಳಗ ನಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಅದಕ್ಕೆ ನಾನೇ ನಿಮ್ಮ ಊರಿಗೆ ಕಮ್ಮಿ ಬೀಳ್ತಾ ಇದ್ದೀನಿ ಏನ್ರಿ. ಎಲ್ಲ ಭಕ್ತಾದಿಗಳದ ಅಪೇಕ್ಷೆ ಅದ, ತಿಂಗಳಿಗೆ ಒಂದು ಸಲರೇ ಬರ್ರಿ ಅಪ್ಪೋರೆ, 2 ತಿಂಗಳಿಗರೆ ಒಂದು ಸಲ ಬರ್ರಿ. ಆಕ್ರಿ ನಾವು ವಿಚಾರ ಮಾಡಿದೆವು ವರ್ಷಿಗೆ ಒಂದು ಸಲರೇ ಬರಬೇಕು ಅಂತ ತಿಳ್ಕೊಂಡು ಯಾತ್ರೆಗೆ ಬರ್ಲಕತ್ತಿದ್ದೀವಿ ಅಂತ ಹೇಳ್ರಿ. ಅದಕ್ಕೆ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಅನ್ನುವ ಹಾಗೆ ಈ ಯುಗಾದಿ ಹಬ್ಬದ ನಿಮಿತ್ತವಾಡಿ ಎಲ್ಲ ತಾಯಂದಿರು ಹರಿದು 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 ಬರ್ತಾರ. ಇಲ್ಲಿ 2 ತಾಯಿ 3 ತಾಯಿಯ ದರ್ಶನ ಮಾಡ್ತಾರೆ. ಇಲ್ಲಿ ಬಂದು ಯಕಲಾರ ಗ್ರಾಮಕ್ಕ 3 ತಾಯಿಯ ದರ್ಶನ ಮಾಡ್ತಾರೆ. ಒಂದು ಜಗತ್ತಿನ ತಾಯಿ ಶಿವಪಾರ್ವತಿಯರದ ದರ್ಶನ ಒಂದು. 2ನೇ ತಾಯಿ ಗುರು ತಾಯಿ, ಅದಕ್ಕೆ ಗುರುರಾಜ ಮಾವುಲಿ ಅಂತ ಮರಾಠಿದಾಗ ಅಂತಾರೆ. ಗುರು ತಾಯಿ 2ನೇ ತಾಯಿ ದರ್ಶನ. 3ನೇ ತಾಯಿ ತವ್ರ ಮನೆಗೆ ಬಂದು ಪೈಲೆ ಹಡದ ತಾಯಿ ದರ್ಶನ ಮಾಡ್ತಿರಲ್ಲ. ಈ 3 ತಾಯಿ ದರ್ಶನ ಮಾಡತಕ್ಕಂಥ ಭಾಗ್ಯ ನಮ್ಮ ಯಕಲಾರ ಗ್ರಾಮದವರಿಗೆ ಈ ಹಬ್ಬದ ನಿಮಿತ್ತ ಅಲ್ಲಿ ಸಿಗ್ತಾ ಇದೆ. ಅದಕ್ಕೆ ಇದೇ ರೀತಿಯಾಗಿರತಕ್ಕಂಥ ವೈಭವದ ಯಾತ್ರೆ ನಿರಂತರವಾಗಿ ನಡೀತಾ ಇರಲಿ. ಇವತ್ತು ಮುಂಜಾನೆಯಿಂದ ಸಾಯಂಕಾಲದವರೆಗೆ ನಾವು ಹರಿದು 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 ಇಲ್ಲಿಗೆ ಬರಬೇಕಾದ್ರ ಇಷ್ಟು ಸಮಯ ಆಯಿತು. ಅದಕ್ಕೆ ಪೂಜ್ಯ ಗುರುಗಳು ಹೇಳಿದಾರ, ನಿಮ್ಮ ಊರದಾಗೆ ಒಂದು ದೊಡ್ಡ ಘಟನಾ ಆಗಿತ್ತು. ಯಾಕೆ ಘಟನಾ ಆಗಿತ್ತು ಅಪ್ಪ ಅಂತಂದ್ರೆ ಅದು ನಿಮ್ಮ ಬಹಳ ಜನಕ್ಕೆ ಗುರುತಿಲ್ಲ. ಏನು ಘಟನಾ ಆಗಿತ್ತಪ್ಪ ಅಂತಂದ್ರೆ ನಾವು ಸ್ವಲ್ಪ ಮರಿ ಬಿತ್ತು ಅಂತಂದ್ರೆ ಎಂಥ ಅನಾಹುತ ಆಗ್ತದ ಅನ್ನತಕ್ಕಂಥದ್ದು ಈ ಯಕಲಾರ ಗ್ರಾಮದ ಇರತಕ್ಕಂಥ ಒಬ್ಬ ತಾಯಿ ಜೀವನದಲ್ಲಿ ಘಟನಾ ನಡೀತು. ಆಕೆ ಬಾಂಬೆದಾಗ ಇರ್ತಿಳು. ಆ ಅಮ್ಮ ನಮ್ಮ ಧನಗರ್ ಸಮಾಜದಲ್ಲಿ ಇರತಕ್ಕಂಥ ಹುಡುಗಿ ಬಾಂಬೆದಾಗ ಇರ್ತಿದ್ದಳು. ಒಂದು 4-5 ವರ್ಷದ ಕೆಳಗಡೆ ನನ್ನ ಬಲ್ಲಿ ಹಿಡ್ಕೊಂಡು ಬಂದಿದ್ರೆ ಆಕೆಗೆ ಮೆಂಟಲ್ ಪರಿಸ್ಥಿತಿ ಕರೆಕ್ಟ್ ಇರಲಿಲ್ಲ. ಅದು ಯಾಕಾಯ್ತು ನಿಮಗೆ ಹೇಳಂಗಿಲ್ಲ. ಅದಕ್ಕೆ ಥೋಡೆ ಬಿ ನಿರ್ಲಕ್ಷ್ಯ ಮಾಡಿದೀವಪ್ಪ ಅಂತಂದ್ರೆ ನಮ್ಮ ಜೀವನದಲ್ಲಿ ಎಂಥ ಘಟನೆಗಳನ್ನು ಅನುಭವಿಸ್ತೀವಿ ಅನ್ನತಕ್ಕಂಥದ್ದು ತಮಗೆ ಗುರುತಾಗಬೇಕು. ಅದಕ್ಕೆ ಹಿಡ್ಕೊಂಡು ಬಂದಾಗ ನಾನಂದ, ನಿಂದೆಲ್ಲ ಮನುಷ್ಯನ ಮನೋಕಾಮನ ಪೂರ್ಣ ಆಗ್ತಾ ಅಮ್ಮ, ನೀ ಏನು ಟೆನ್ಷನ್ ತಗೋಬೇಡ. ಏನು ಘಟನೆ ಆಗಿತ್ತು ಅಂತಂದ್ರೆ ಏನೋ ಒಂದು ಕೆಲಸದಾಗ ಹಾಕಿ ಮಗ್ನ ಕುಂತಿಳು. ಆ ಕೆಲಸ ಯಾವುದು ನಿಮ್ಗೆ ಹೇಳಂಗಿಲ್ಲ. ಅದು ಮೇಕಪ್ ಇರಲಿ ಅಥವಾ ಇದು ಮೊಬೈಲ್ ಇರಲಿ, ಅದು ಯಾವುದೇ ಇರಲಿ, ಮನುಷ್ಯನ ಬುದ್ಧಿ ಏನು ಮಾಡ್ತದಪ್ಪ ಅಂತಂದ್ರೆ ಆ ಕಡೆ ಜೊಕ್ಕೊಂಡು ಬಿಡ್ತು ಅಂತಂದ್ರೆ ಅದು ನಿರ್ಲಕ್ಷ್ಯ ಮಾಡಕ್ಕೆ ಹಸ್ತದ. ಆ ಟೈಮ್ನಾಗ ಆ ಕೂಸು ಎದ್ದು ಬಾತ್ರೂಮ್ದಾಗ ಹೋಗಿ ಬಕೆಟ್ದಾಗ ತಲೆ ಹಾಕಿ ಕಾಲುಗಳ ಮ್ಯಾಲ ಮಾಡಿ ಅಲ್ಲೇ ನೀರು ಕುಡಿದು ಸತ್ತು ಹೋಗಿತ್ತು ಕೂಸು. ಏನಮ್ಮ ಇದೇ ನಿಮ್ಮ ಊರದ ಘಟನೆ ಹೇಳಕತ್ತೀನಿ, ಬಾಂಬೆದಾಗ ಇರ್ತೀಳಕ್ಕಿ. ಅವಾಗ ಆ ತಾಯಿ ಮನಸ್ಸು ಏನಾಯ್ತಪ್ಪ ಅಂತ ಕಂಗಾಲಾಗಿ, ಬುದ್ಧಿ ಭ್ರಷ್ಟಾಗಿ, ಹುಚ್ಚಾಗಿ, ಏನೋ ತಿಳಿಲಾರದಂಥ ಅವಸ್ಥೆಯೊಳಗೆ ನನ್ನಲ್ಲಿ ಬಂದು ಭೇಟಿಯಾದಾಗ ನಾನಂದ, ನಿನಗೆ ಏನೋ ಒಂದು ಮಗ ಹುಟ್ಟಿ ಬರ್ತಾನ ಮಗ, ನೀ ಏನು ಟೆನ್ಷನ್ ತಗೋಬೇಡ ಅಂತ ತಿಳ್ಕೊಂಡು ಆಕಿಗೆ ಆಶೀರ್ವಾದ ಮಾಡಿದಾಗ ಮತ್ತೆ ಮಗನೇ ಹುಟ್ಟಿ ಬಂದಾನ. ಈಗ ಮತ್ತೆ 2-3 ವರ್ಷ ಹುಡುಗದಾನ. ಈಗ ಮತ್ತೆ ನಾಳೆಗೆ ನೀವು ವಿಚಾರ ಮಾಡಕತ್ತೀರಿ ಯಾರು ಎತ್ತ ಯಾರಿದ್ರಿ ಬೇಕು. ಇಲ್ಲಿ ಬಂದು ಕುಂತಿರ್ಬೇಕಾಗಿ ಗೊತ್ತಿಲ್ಲ. ಬಂದೋಳೆ ಏನು ಮಾಡ್ಯಾಳ ಗೊತ್ತು. ಆಗ ಈಗ ಕೈ ಮೈಲ್ ಮಾಡೋಣ. ಇದು प्रूफ के साथ मैं जो भी कहता हूँ वो प्रूफ के साथ मैं बोलता हूँ. ऐसा घटना ये बच्ची के जीवन में घटित हुआ था. ಈಗ ಅದು ಕೂಸುನು ಹುಟ್ಟಿದ ನೋಡ್ರಿ, 2ನೇ ಕೂಸು ಇದು. 2ನೇ 3ನೇದ ಎದ್ ನಿಂದ್ರಿ ಥೋಡಿ, ಎದ್ ನಿಂದ್ರಿ. 2ನೇದ 3ನೇದು
ಆ ಕೂಸು ಹೋದ್ಮೇಲ ಈಕಿ ಇಷ್ಟು ಟೆನ್ಷನ್ ಆಗಿದ್ದಳು. ಆದ್ಮೇಲೆ ನಾನು ಆಶ್ವಾಸನೆ ಕೊಟ್ಟ, ಮಗ ನೀ ಏನು ಟೆನ್ಷನ್ ತಗೋಬೇಡ, ನಿನ್ನ ಮಗ ನಿನಗೆ ವಾಪಸ್ ಬರ್ತಾನ ಅಂತ ತಿಳ್ಕೊಂಡು ಈ ನಿದ್ದೆ ಹೋಗ್ಯಾನ ಮಗ. ನನ್ನ ಮಾತುಗಳು ಕೇಳ್ಕೊತ ಓಂ ನಮಃ ಶಿವ. ಅದಕ್ಕೆ ಶ್ರದ್ಧಾವಾನ ಲಭತೆ ಜ್ಞಾನಂ. ಅದಕ್ಕೆ ಇಂಥ ಒಂದು ಮರಳಿ ಪಡೆಯುವಂಥ ಒಂದು ಶಕ್ತಿ ಈ ಶಿವಪಾರ್ವತಿಯ ಸಾನ್ನಿಧ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಅಂಥ ಭಕ್ತಿ, ಅಂಥ ಶಕ್ತಿ ನಿಮಗ ಕೂಡ ಬರಲಿ ಅನ್ನತಕ್ಕಂಥ ಮಾತನ್ನು ಹೇಳುತ್ತಾ ಇಂದ ಮುಂದಿನ ಕಾರ್ಯಕ್ರಮಗಳು ನಮ್ಮ ರೇವಣಸಿದ್ದಯ್ಯ ಸ್ವಾಮಿಯ ಜೋಡಿ ಇಲ್ಲಿ ಆನಂದವನ್ನ ಅವರು ಹಂಚ್ತಾರೆ ಅನ್ನತಕ್ಕಂಥ ಮಾತನ್ನು ಹೇಳುತ್ತಾ ಆ 4 ಮಾತುಗಳನ್ನ ಮುಗಿಸ್ತೇವೆ. ಸಾಂಬಜೈ ನಮ ಪಾರ್ವದೇ ಹರ 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 ಹರ